ಆಸ್ತಿ ವೀಕ್ಷಕರೇ, ಇದು ನನ್ನ ಸಾಕ್ಷಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಬಯಸ್ತಾ ಇದ್ದೇನೆ. ಪ್ರಿಯರೇ, ಈ ಆಸ್ತಿ ಟಿವಿಯಲ್ಲಿ ಕಳೆದ ಹಲವು ಸಮಯಗಳಿಂದ ನೀವು ಇದು ನನ್ನ ಸಾಕ್ಷಿ ಕಾರ್ಯಕ್ರಮ ವೀಕ್ಷಿಸ್ತಿದ್ದೀರಿ. ಒಬ್ಬ ವ್ಯಕ್ತಿ ಕ್ರಿಸ್ತನಲ್ಲಿ ಬರುವುದಕ್ಕಿಂತ ಮುಂಚೆ ಅಥವಾ ನಂತರ ಅವರ ಸಾಕ್ಷಿ ಕೇಳುವುದೇ ಇದು ನನ್ನ ಸಾಕ್ಷಿ. ಪ್ರಿಯ ಆಸ್ತಿ ವೀಕ್ಷಕರೇ, ಹಾಸನದಲ್ಲಿ ಸೇವೆ ಮಾಡಿದ ಸಹೋದರ ಚನ್ನಪ್ಪ ಸುವಾರ್ತಿಕ ನಮ್ಮ ಮಧ್ಯದಲ್ಲಿದ್ದಾರೆ. ಅವರನ್ನು ಆಸ್ತಿ ಟಿವಿ ಪರವಾಗಿ ನಿಮಗೆ ಸ್ವಾಗತ ಬಯಸ್ತಾ ಇದ್ದೇನೆ. ಆಸ್ತಿ ಟಿವಿಗೆ ನೀವು ಮೂಲತಃ ಎಲ್ಲಿ ಅವರು? ಮೂಲತಃ ಹಾಸನದವರೇ. ಅಂದರೆ ನಿಮ್ಮ ತಂದೆ ತಾಯಿಗೆ ಎಷ್ಟು ಜನ ಮಕ್ಕಳು? ನೀವು ತಂದೆಗೆ 6 ಜನ ಮಕ್ಕಳು. ತಂದೆ ರೈಲ್ವೆನಲ್ಲಿ ರಿಟೈರ್ಡ್ ಆಗಿದ್ರು. 4 ಜನ ಗಂಡು ಮಕ್ಕಳು, 2 ಹೆಣ್ಮಕ್ಳು. ನೀವು ಅದರಲ್ಲಿ ಎಷ್ಟೇ ಅವರು? ನಾನು ಅದರಲ್ಲಿ ಮೂರನೇವರು. ಅಂದರೆ ನಿಮ್ಮ ತಂದೆ ತಾಯಿ ಏನು ಕೆಲಸ ಮಾಡ್ತಿದ್ರು? ತಂದೆ ರೈಲ್ವೆ. ರೈಲ್ವೆ ಬಿಟ್ಟು ಬೇರೆ? ತಾಯಿ ಹೌಸ್ ವೈಫ್. ನಿಮ್ಮ ವಿದ್ಯಾಭ್ಯಾಸ ಎಲ್ಲ ಹಾಸನದ ಹತ್ರ ಅಲ್ಲೇನೆ. ಹಾಸನ ಅಂದರೆ ಹಾಸನನೇ ಅಲ್ಲ, ಹಳ್ಳಿನ ನಿಮ್ಮದು? ಹಳ್ಳಿ, ಅಂಬುಗ ಅಂತ. ಅಂಬುಗ ಎಷ್ಟು ದೂರ ಇದೆ ಹಾಸನದಿಂದ? ಹಾಸನದಿಂದ 10 ಕಿಲೋಮೀಟರ್. 10 ಕಿಲೋಮೀಟರ್ ಇದೆ. ವಿದ್ಯಾಭ್ಯಾಸ ನಿಮ್ಮದು ಹಾಸನದಲ್ಲಿ ಆಯಿತು? ಹೈಸ್ಕೂಲ್ ಎಲ್ಲ ಅಲ್ಲಿ ಹಳ್ಳಿನಲ್ಲಿ ಕೆಇರಳ್ಳಿ ಅಂತ ಆಯಿತು. 10th ಪಾಸ್ ಆದಮೇಲೆ ITI ಮಾಡಿದೆ ಒಳನರಸೀಪುರದಲ್ಲಿ. ಆಮೇಲೆ ಮೈಸೂರು BM ಟ್ರೈನಿಂಗ್ ಮಾಡಿದೆ. ಅಂದರೆ ನಿಮಗೆ ನಿಮ್ಮ ರೈಲ್ವೆ ತಂದೆ ಇದ್ದರೆ ಬೇರೆ ಏನಾದರೂ ಬೇರೆ ವ್ಯವಹಾರ ಏನಿತ್ತ ಮನೆಯಲ್ಲಿ? ಎಲ್ಲ ತೋಟ ಆಗಿದೆ ಏನಾದರೂ ಇತ್ತ? ಸ್ವಲ್ಪ ಜಮೀನಿದೆ. ಅಂದೇನು ಬಾಳೆ ತೋಟ ಏನಾದರೂ ಇಲ್ಲ, ರಾಗಿ ಬೆಳೀತಾರೆ, ರಾಗಿ ಜೋಳ. ನಿಮ್ಮ ವಿದ್ಯಾಭ್ಯಾಸ ಮಾಡಿದ ಸಮಯದಲ್ಲಿ ಹೇಗಿತ್ತು ನಿಮ್ಮ ಹವ್ಯಾಸ ಎಲ್ಲ? ಅಭ್ಯಾಸ ನಾನು ಜಾನಪದ ಗೀತೆ ಸಿಂಗರ್ ಆಗಿದ್ದೆ. ಬೇರೆ ಮತ್ತೆ ಡ್ರಾಮಾ ಎಲ್ಲ ಮಾಡ್ತೇನೆ. ಅಂದರೆ ನಾವು ನೋಡುವಾಗ ಈ ಹೈಸ್ಕೂಲ್ ವಿದ್ಯಾಭ್ಯಾಸ ಆ ಟೈಮಲ್ಲಿ ಅನೇಕ ಮಕ್ಕಳು ಪೋಲಿ ಆಗಿರ್ತಾರೆ, ಬೇರೆ ಬೇರೆ ರೀತಿಯೆಲ್ಲ ಹವ್ಯಾಸಗಳಿರ್ತವೆ, ಅಭ್ಯಾಸಗಳು. ಹಾಗೆ ನಿಮ್ಮ ಜೊತೆಲಿ ಏನಾದರೂ ಇತ್ತ? ಆ ಥರ ಏನಿರಲಿಲ್ಲ. ಜಾಸ್ತಿ ಸ್ಪೋರ್ಟ್ಸ್ ಎಲ್ಲ ಆಡ್ತಾ ಇದ್ವಿ. ಕಬಡ್ಡಿ ಮತ್ತು ಖೋ ಖೋ ಎಲ್ಲ ಆಡ್ತಾ ಇದ್ವಿ. ಹೆಚ್ಚಾಗಿ ಓದ್ತಾ ಇದ್ದೆ. ಏನು ಓದ್ತಾ ಇದ್ದೀರಿ? ಲೈಬ್ರರಿ ಪುಸ್ತಕಗಳು ಮತ್ತು ನಮ್ಮ ಟೆಕ್ಸ್ಟ್ ಬುಕ್ಸ್. ನಿಮ್ಮ ಹಿನ್ನೆಲೆ ಏನಾಗಿದೆ? ನಮ್ಮ ಹಿನ್ನೆಲೆ ನಾವು ಹಿಂದೂ ಕುಟುಂಬದಿಂದ ಬಂದವರಾಗಿದ್ವಿ. ಹಿಂದೂ ಕುಟುಂಬ. ಹಿಂದುವಲ್ಲಿ ಯಾವ ಪಂಗಡದವರು? ಹಿಂದಿಯಲ್ಲಿ ಪರಿಶಿಷ್ಟ ಜಾತಿ. ನೀವು ವಿದ್ಯಾಭ್ಯಾಸ ಮುಗಿದ ನಂತರ ಏನು ಮಾಡಿದ್ರಿ? ITI ಮುಗಿದ ನಂತರ ಏನು ಮಾಡಿದ್ರಿ? ITI ಮುಗಿದ ನಂತರ ಮೈಸೂರು BMನಲ್ಲಿ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಮಾಡಿದೆ. ಅಲ್ಲಿಂದ ನಂತರವಾಗಿ BL BEML ಅಲ್ಲಿಂದ ನೆಕ್ಸ್ಟ್ ಹಾಸನ ಬಂದು ನಾನು ಡಾನ್ ಬಾಸ್ಕೋ ITI ಕಾಲೇಜಲ್ಲಿ ಜೂನಿಯರ್ ಟ್ರೈನಿಂಗ್ ಆಫೀಸರ್ ಆಗಿದ್ದೆ. ಅದರ ನಂತರವಾಗಿ ನನಗೆ KBನಲ್ಲಿ ಅಪಾಯಿಂಟ್ಮೆಂಟ್ ಆಯಿತು 2008ರಲ್ಲಿ ಉಚಿತವಾಗಿ ನನಗೆ. KBಯಲ್ಲಿ ಏನು ಮಾಡ್ತಿದ್ರಿ ತಾವು? KBನಲ್ಲಿ ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ಸ್ಟೇಷನ್ ಅಟೆಂಡೆಂಟ್ ಗ್ರೇಡ್ 1 ಅಂತ ನನ್ನ ಡೆಸಿಗ್ನೇಷನ್. ಮೇಂಟೆನೆನ್ಸ್ ಕೆಲಸ. ನಿಮಗೆ ಮದುವೆ ಆಗಿದೆ? ಮದುವೆ ಆಗಿದೆ. ಎಷ್ಟು ಜನ ಮಕ್ಕಳು? 2 ಹೆಣ್ಮಕ್ಳಿದ್ದಾರೆ. ಒಬ್ಬಳು ಈ ಸರಿ SSLC ಡಿಸ್ಟಿಂಕ್ಷನ್ ಪಾಸ್ ಆಗಿದೆ. ಪ್ರೈಸ್ ಗಾರ್ಡ್. ಆಮೇಲೆ 10 ವರ್ಷದ ನಂತರವಾಗಿ ಮತ್ತೊಂದು ಮಗು ಪ್ರಾರ್ಥನೆ ಮೂಲಕವಾಗಿ ನಾರ್ಮಲ್ ಆಗಿ ಡೆಲಿವರಿ ಆಯಿತು. ಅವಳಿಗೆ UKG ಮುಗಿಸಿ 1ನೇ ಕ್ಲಾಸಿಗೆ ಹೋಗಬೇಕು ಇವಾಗ. ನಿಮ್ಮ ಮಿಸ್ಸಸ್ ಏನು ಮಾಡ್ತಾ ಇದ್ದಾರೆ? ಮಿಸ್ಸಸ್ ಹೌಸ್ ವೈಫ್ ಆಗಿದೆ. ಈಗ ನೀವು ನಿಮ್ಮ ಯಾವ ವಯಸ್ಸಿನಲ್ಲಿ ನೀವು ಯೇಸುಸ್ವಾಮಿನ ಕಂಡುಕೊಂಡು ಉದ್ದೇಶ ಏನಾಗಿತ್ತು? ಉದ್ದೇಶ ಅಂದರೆ ನಮ್ಮ ತಂದೆ ರೈಲ್ವೆನಲ್ಲಿ ಇದ್ದಾಗ ಎಲ್ಲ ಸಿಟಿನಲ್ಲಿ ಬೆಳೆದ್ವಿ. ರಿಟೈರ್ಡ್ ಆದ ಹಳ್ಳಿಗೆ ಬಂದಾಗ ನಾನು ರಾತ್ರಿ ಸಮಯದಲ್ಲಿ ಸಂಜೆ ವೇಳೆಯಲ್ಲಿ ಈ ನಕ್ಷತ್ರ, ಸೂರ್ಯ, ನಕ್ಷತ್ರಗಳ ಪುಂಜ ಇದೆಲ್ಲ ನೋಡುವಾಗ ಇದನ್ನೆಲ್ಲ ಸೃಷ್ಟಿ ಮಾಡಿದ್ದು ಯಾರೋ ಒಬ್ಬ ದೇವರಿದ್ದಾನೆ ಅಂತ ಅನ್ನಿಸ್ತಿತ್ತು. ಆದರೆ ಯೇಸು ಕ್ರಿಸ್ತರೇ ದೇವರು ಅಂತ ನನಗೆ ಗೊತ್ತಿರಲಿಲ್ಲ. ಅಲ್ಲ, ಯೇಸುವಿನ ಬಗ್ಗೆ ಮುಂಚೆ ಯಾರು ಕೇಳಿದ್ದೀರಿ? ಅಲ್ಲಿ ಯಾವಾಗಲೂ ಎಲ್ಲೂ ಕೇಳಿರಲಿಲ್ಲ. ಯಾಕಂದರೆ ನಿಮ್ಮ ಕಾಲೇಜ್ ಸ್ಕೂಲ್ಗೆ ಹೋಗುವಂಥ ಸಮಯದಲ್ಲಿ ಅವರ ವಿಷಯದಲ್ಲಿ ಏನು ಕೇಳಿದ್ದೀರಾ? ಅಂದರೆ ಟೆಕ್ಸ್ಟ್ ಬುಕ್ಸಲ್ಲಿ ಗೊತ್ತಿತ್ತು ಅಷ್ಟೇ. ಕ್ರಿಸ್ತಪೂರ್ವ ಕ್ರಿಸ್ತ ಶಕ ಅಂತ ಗೊತ್ತಿತ್ತು. ಅಂದರೆ ಯೇಸು ಕ್ರಿಸ್ತನ ಯಾರು ಏನಂತ ಗೊತ್ತಿರಲಿಲ್ಲ. ಮತ್ತು ಹೇಗೆ ಯಾವ ವಿಷಯಕ್ಕಾಗಿ ತಿಳಿದುಕೊಂಡ್ರೆ ಅವನು? ನೀವು ಕಂಡುಕೊಂಡ್ರೆ ಅಥವಾ
ನಿಮ್ಮ ತಂದೆ ತಾಯಿ ಅವರು ಕಂಡುಕೊಂಡ್ರು? ಇಲ್ಲ, ನಾನೇ ಯೇಸು ಸ್ವಾಮಿನ ಕಂಡುಕೊಂಡಿದ್ದು. ನಾನು ಎಲ್ಲ ಈ ಹಳ್ಳಿನಲ್ಲಿ ಎಲ್ಲ ಸನ್ನಿವೇಶಗಳನ್ನು ನೋಡುವಾಗ ನನಗೆ ಒಬ್ಬರು ದೇವರು ಇದ್ದಾನೆ ಅಂತ ಗೊತ್ತಿತ್ತು. ಯೇಸು ಕ್ರಿಸ್ತನೇ ನಿಜ ದೇವರು, ಸತ್ಯ ದೇವರು, ಸೃಷ್ಟಿಕರ್ತನ ಅಂತ ಗೊತ್ತಿರಲಿಲ್ಲ. ಆ ಸಮಯದಲ್ಲಿ ನನ್ನ ಹೃದಯದಲ್ಲಿ ಒಟ್ಟಿನಲ್ಲಿ ದೇವರು ಹುಡುಕ್ಬೇಕು ಅಂತ ಬಯಕೆ ಇತ್ತು. ಎಷ್ಟನೇ ವಯಸ್ಸಿನಿಂದ ಪ್ರಾರಂಭ ಆಯ್ತು? ನಾನು 8th 9th ಇದ್ದಾಗಲೇ, ನಾನು ಹಿಂದುವಾಗಿದ್ದಾಗಲೇ 8th 9th ನನಗೆ ಒಂದು ಕ್ರಾಂತಿ ಇತ್ತು. ಸತ್ಯ ದೇವರು ಯಾರು, ಸೃಷ್ಟಿಕರ್ತನ ಯಾರು, ಇದೆಲ್ಲ ಸೃಷ್ಟಿ ಮಾಡಿದನೆ ಯಾರು, ಕ್ರಮವಾಗಿದೆಯಲ್ಲ ಪ್ರಕೃತಿ, ಸೋಲಾರ್ ಸಿಸ್ಟಮು, ಭೂಮಿ ಯಾವುದೇ ಆಧಾರ ಇಲ್ಲದಲೆ ಅದು ಕೆಲಸ ಮಾಡ್ತಿದೆಯಲ್ಲ, ಎಲ್ಲ ಗ್ರಹಗಳು ಎಲ್ಲ ಪ್ಲಾನೆಟ್ ಕೆಲಸ ಮಾಡ್ತಿದೆಯಲ್ಲ, ಅದಕ್ಕೆ ಯಾವುದೇ ಆಧಾರ ಇಲ್ವಲ್ಲ, ಇದನ್ನೆಲ್ಲ ಸೃಷ್ಟಿ ಮಾಡಿದನು ಒಬ್ಬ ದೇವರಿದ್ದಾನೆ ಅಂತ ಅನ್ನಿಸ್ತಾ ಇತ್ತು ಮನಸ್ಸಲ್ಲಿ. ಆದರೆ ಯೇಸು ಕ್ರಿಸ್ತನ ಅಂತ ಗೊತ್ತಿರಲಿಲ್ಲ. ಒಂದು ಸಮಯ ನಾನು ಚರ್ಚಿಗೆ ಹೋದಾಗ ಅಲ್ಲಿ ಒಂದು ಪ್ರೊಜೆಕ್ಟ್ನಲ್ಲಿ ಒಂದು ಸ್ಕ್ರೀನ್ ಮೇಲೆ ಒಂದು ಸಾಂಗ್ಸ್ ಪ್ಲೇ ಮಾಡ್ತಾ ಇದ್ರು. ನಿಮ್ಗೆ ಚರ್ಚಿಗೆ ಹೋಗಿ ಹವ್ಯಾಸ ಇತ್ತು ಅವಾಗ? ಇಲ್ಲ, ಇರಲಿಲ್ಲ. ಅದೇ ಫಸ್ಟ್ ಟೈಮ್ ನಾನು ಹೋಗಿದ್ದು ಒಬ್ಬರ ಮೂಲಕವಾಗಿ. ಫಸ್ಟ್ ಟೈಮ್ ನಾನು ಚರ್ಚಿಗೆ ಹೋದಾಗ ಅಲ್ಲಿ ಒಂದು ಸ್ಕ್ರೀನ್ ಮೇಲೆ ಒಂದು ಯೇಸು ಕ್ರಿಸ್ತನ ಒಂದು ಹಾಡು ಒಂದು ಸ್ಕ್ರೀನ್ ಮೇಲೆ ಬರ್ತಾ ಇತ್ತು. ಏನಪ್ಪ ಹಾಡು ಅಂತಂದ್ರೆ, ಸೃಷ್ಟಿಯ ಕರ್ತನು ನನ್ನೊಂದಿಗಿರುವನು, ಎಲ್ಲ ಕಾಲದಳು ಆತ ಏಸು ಏಸು ಅಂತ. ನಾನು ಅದನ್ನ ನೋಡಿದಾಗಲೇ ನಾನು ಅಳೋದಕ್ಕೆ ಪ್ರಾರಂಭ ಮಾಡಿದೆ. ಎಲ್ಲ ಚರ್ಚಲ್ಲಿ ಎಲ್ಲ ನನ್ನನ್ನೇ ನೋಡ್ತಿದ್ರು, ಏನೋ ಹೊಟ್ಟೆ ನೋವು ಬಂದಿರಬೇಕು ಅದಕ್ಕೆ ಹೇಳ್ತಿರ್ಬೇಕು ಅಂತ. ನಾನು ಹೇಳ್ತಾ ಇದ್ದಿದ್ದು ಅದಕ್ಕಲ್ಲ, ಸೃಷ್ಟಿಯ ಕರ್ತನು ಏಸು ಅಂತ ಆ ಪದ ಬಂತಲ್ಲ, ನಾನು ಯಾವುದೇ ವಾದ ಮಾಡಿದ್ರೆ ಸೃಷ್ಟಿಕರ್ತನ ಏಸು ಅಂತ ನನಗೆ ಗೊತ್ತಾಗೋಗ್ಬಿಡ್ತು. ಅದಕ್ಕೆ ನಾನು ಹೇಳ್ತಾ ಇದ್ದೆ. ಅದರ ನಂತರವಾಗಿ ನಾನು ಒಂದು ಬೈಬಲ್ ತಗೊಂಡು ಓದೋದಕ್ಕೆ ಪ್ರಾರಂಭ ಮಾಡಿದೆ. ಅವಾಗ ಗೊತ್ತಾಯ್ತು ಬೈಬಲ್ಲು ದೇವರ ಪ್ರೀತಿ, ಮತ್ತೆ ಅದು ಒಂದು ಇತಿಹಾಸ ಇದ್ದಾಗ ಎಲ್ಲ ರೀತಿ ಕ್ರಮವಾಗಿದೆ. ಮತ್ತೆ ಮುಂದೆ ಏನಾಗ್ತಿದೆ, ಪಾಸ್ಟ್ ಟೆನ್ಸು, ಪ್ರೆಸೆಂಟ್ ಟೆನ್ಸು, ಫ್ಯೂಚರ್ ಟೆನ್ಸ್ 3 ಅದರಲ್ಲಿ ಬರೆಯಲ್ಪಟ್ಟದನ್ನು ನಾನು ಮನಗಂಡು ನಾನು ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಮತ್ತೆ ನಾನು ಪ್ರಾರ್ಥನಾಲಯಕ್ಕೆ ಹೋಗೋದನ್ನು ನಾನು ರೆಗ್ಯುಲರ್. ಅಂದರೆ ಅವಾಗ ನಿಮ್ಮ 13-14 ವಯಸ್ಸಲ್ಲ? ಸಾಧಾರಣ ಅಷ್ಟೇ. ಪ್ರಾರ್ಥನೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ್ರಿ. ನಿಮ್ಗೆ ಏನು ಅನ್ನಿಸ್ತು ಅಂದರೆ, ಈಗ ಅಲ್ಲಿ ಪ್ರೊಜೆಕ್ಟರ್ ನೋಡಿದ್ರಿ, ಫಿಲ್ಮ್ ನೋಡಿದ್ರಿ, ಆ ಸಾಂಗ್ ನೋಡಿದ್ರಿ, ಮತ್ತೆ ಬೈಬಲ್ ಓದ್ರಿ, ಇದೇ ಸತ್ಯ ಅಂದ್ರೆ ನಿಮ್ಗೆ ಹೇಗೆ ಗೊತ್ತಾಯ್ತು? ಇದೇ ಸತ್ಯ ಅಂದ್ರೆ ಹೇಗೆ ಗೊತ್ತಾಯ್ತು ಅಂತಂದ್ರೆ, ಆ ಬೈಬಲ್ ಫಸ್ಟ್ ಪೇಜ್ ಇದೆಯಲ್ಲ, ಆ ಫಸ್ಟ್ ಒಂದು ರಟ್ಟು ಇದೆಯಲ್ಲ, ಬೈಂಡಲ್ಲಿ ಸತ್ಯವೇದ ಅಂತ ಇದೆ. ಸತ್ಯವೇದ ಅಂತ ಇದೆಯಲ್ಲ, ಇದನ್ನ ನಾನು ಚೆನ್ನಾಗಿ ಇದನ್ನ ಸ್ಟಡಿ ಮಾಡಬೇಕು ಅಂತ ಮನಸ್ಸಂದಾಗ ನಾನು ಸುವಾರ್ತೆ ಪತ್ರಿಕೆ ಫಸ್ಟ್ ಆದಿಕಾಂಡ ಅದೆಲ್ಲ ನಾನು ಸ್ಟಡಿ ಮಾಡಿದೆ. ದೇವರ ಆಕಾಶ ಭೂಮಿ ಎಲ್ಲವನ್ನು ಕ್ರಮವಾಗಿ ಹೇಗೆ ಉಂಟು ಮಾಡ್ದ, ಇದೆಲ್ಲ ನನಗೆ ಗೊತ್ತಾಯ್ತು. ಇದು ಎಲ್ಲ ಇತಿಹಾಸ ಅಂತ ನನಗೆ ಪಕ್ಕ ಗೊತ್ತಾಯ್ತು. ಆಮೇಲೆ ನಾನು ಸುವಾರ್ತೆ ಪತ್ರಿಕೆಗಳನ್ನು ಓದುವಾಗ ಯೇಸು ಕ್ರಿಸ್ತನು ಒಬ್ಬ ರಕ್ಷಕನಾಗಿ ಬಂದಿದ್ದಾನೆ, ಎಲ್ಲ ಮಾನವರಿಗೋಸ್ಕರವಾಗಿ ಆತನ ಪಾಪ ನಿವಾರಣ ಯಜ್ಞವಾಗಿ ಆತನು ಬಂದಿದ್ದಾನೆ ಅಂತ ಆತನ ಜನನವನ್ನು ಓದುವಾಗ ನನಗೆ ಗೊತ್ತಾಯ್ತು. ಆಮೇಲೆ ಯೋಹನ 3:16 ಬರೆಯಲ್ಪಟ್ಟಿದೆ, ಆ ವಾಕ್ಯ ಕೂಡ ನನಗೆ ಸಿಕ್ತು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನ ಕೊಟ್ಟನು, ಆತನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕಂತ ಒಂದು ವಾಕ್ಯವನ್ನು ಓದುವಾಗ ಅದು ನನಗೆ ಟಚ್ ಆಯಿತು. ಮತ್ತೆ ಮುಂದೆ ಮುಂದೆ ಹಾಗೆ ಓದುವಾಗ ಯೇಸು ಕ್ರಿಸ್ತನ ಶಿಲುಬೆಯ ಶ್ರಮ ಸಂಕಟ ಇದೆಲ್ಲ ನನಗೆ ತುಂಬ ಫೀಲ್ ಆಯಿತು. ಮತ್ತು ಆತನ ಪುನರುತ್ಥಾನ ಇದೆಲ್ಲ ಓದುವಾಗ ನನಗೆ ಯೇಸು ಕ್ರಿಸ್ತ ನಿಜವಾಗ್ಲೂ ಎಲ್ಲ ಮಾನವರಿಗೋಸ್ಕರವಾಗಿ ಬಂದಂಥ ರಕ್ಷಕನು ಅಂತ ನನಗೆ ಗೊತ್ತಾಯಿತು. ಈಗ ನೀವು ಚರ್ಚೆಗೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ್ರಿ, ಬೈಬಲ್ ಓದಲಿಕ್ಕೆ ಪ್ರಾರಂಭ ಮಾಡಿ, ಸತ್ಯವೇದ ಓದಲಿಕ್ಕೆ ಪ್ರಾರಂಭ ಮಾಡಿದ್ರಿ, ರಕ್ಷಕ ಅಂತ ಗೊತ್ತಾಯ್ತು ನಿಮಗೆ. ಆವಾಗ ನೀವು ಈ ಚರ್ಚಿಗೆ ನೀವು ಹೋದ್ರಲ್ಲ, ಆ ಸಾಂಗ್ ಒಂದು ಅಲ್ಲಿ ಯೇಸು ರಕ್ಷಕ ಅಂತ ನೀವು ಅಲ್ಲಿ ಹೇಳಿದ್ರಿ. ಅದು ನೀವು ನೋಡಿ ಓದಿದ ನಂತರ ಎಷ್ಟು ಸಮಯದ ನಂತರ ನೀವು ಸತ್ಯವನ್ನು ಕಂಡುಕೊಂಡು ಯೇಸು ಸ್ವಾಮಿನ ಅಂಗೀಕಾರ ಮಾಡಿದೆ? ಒಂದು 4-5 ವರ್ಷ ಆಯ್ತು, ಹೆಚ್ಚು 4-5 ವರ್ಷ ಆಯ್ತು. ಹಾಗೇನೆ ಚರ್ಚಿಗೆ ಹೋಗ್ತಾ ಇದ್ದೆ, ಬರ್ತಾ ಇದ್ದೆ. ಅದಾದ್ಮೇಲೆ ನಾನು ಇನ್ನೂ ಹೆಚ್ಚಾಗಿ ಓದ್ಲಿಕ್ಕಿದ್ದಾಗ ನನಗೆ ಎಲ್ಲ ಫುಲ್ಲ ಸತ್ಯ ಗೊತ್ತಾಯ್ತು. ನನಗೆ ವಾಕ್ಯದಲ್ಲಿರ್ತಕ್ಕಂಥ ಸತ್ಯಗಳು ಎಲ್ಲ ಗೊತ್ತಾದಾಗ ಈತನೇ ಸೃಷ್ಟಿಕರ್ತನು ಅಂತ ಬೈಬಲಲ್ಲಿ ಬರೆದಿದ್ದೆ, ಯೇಸು ಕ್ರಿಸ್ತನ ಸೃಷ್ಟಿಕರ್ತನು ಅಂತ ಬರೆದಿದ್ದೆ. ಇನ್ನೊಂದು ಕಡೆ ಯೋಹನ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ ವಚನ 20-21 ಬರೆಯಲ್ಪಟ್ಟಿದೆ, ಯೇಸು ಕ್ರಿಸ್ತನು ಸತ್ಯ ದೇವರು ನಿತ್ಯ ಜೀವವಾಗಿದ್ದಾನೆ ಅಂತ. ಇದನ್ನೆಲ್ಲ ನೋಡುವ ಅನೇಕ ವಾಕ್ಯಗಳನ್ನು ನಾನು ರೆಫರ್ ಮಾಡುವಾಗ ಯೇಸು ಕ್ರಿಸ್ತನು ಸೃಷ್ಟಿಕರ್ತನು, ರಕ್ಷಕನು, ಒಡೆಯನು ಎಲ್ಲ ನನಗೆ ಗೊತ್ತಾಯ್ತು. ಈ ನೀವು ಸತ್ಯವೇದ ಓದುವಾಗ ನಿಮ್ಮ ಜೀವಿತದಲ್ಲಿ ಏನಾದರೂ ಪರಿವರ್ತನೆ ಆಗುವಂತ ಅಂತ ಏನಾದರೂ ಆಯ್ತಾ? ಹೌದು, ಮನಸ್ಸು ಪರಿವರ್ತನೆ ಆಯ್ತು. ಮೊದಲು ಮನಸ್ಸು ಪರಿವರ್ತನೆ ಆಯ್ತು. ಅವಾಗ ಒಳ್ಳೆ ನಾಗರಿಕನಾಗಿ ಒಳ್ಳೆ ಇಂಡಿಯಾದ ಸತ್ಪ್ರಜೆಯಾಗಿ ಜೀವಿಸ್ಬೇಕು, ಈ ಬೈಬಲ್ ಆಧಾರದ ನನಗೆ ಒಂದು ಪ್ರೋತ್ಸಾಹ ಮಾಡುತ್ತೆ ಅಂತ ಒಂದು ನಂಬಿಕೆ ಬಂತು. ನಾನು ಅದನ್ನೇ ನಾನು ಓದ್ತಾ ಮತ್ತೆ ಚರ್ಚಿಗೆ ಹೋಗ್ತಾ ಬರ್ತಿರುವಾಗ ನನ್ನ ತಾಯಿ ಕೂಡ
ನಾನು ಹೇಳಿದೆ ಯೇಸು ಕ್ರಿಸ್ತನನ್ನು ನಂಬೋನಿ ಅಂತ ಹೇಳುವಾಗ ಅವರಿಗೆ ಒಂದು ಅಸ್ತಮ ಕಾಯಿಲೆ ಇತ್ತು. ಅವಾಗ ಹೇಳುವಾಗ ಅವರು ಹೇಳ್ತಿದ್ರು ಗಂಡನೇ ದೇವರು ಅಂತ. ಇಲ್ಲ, ನಿನ್ನ ಗಂಡ ಮತ್ತೆ ನಮ್ಮನ್ನೆಲ್ಲ ಇಡೀ ಎಲ್ಲ ಮಾನವರು ಸೃಷ್ಟಿ ಮಾಡಿದಂಥ ದೇವರು ಒಬ್ಬನೇ. ಆತನು ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನಾಗಿರೋ ಯೇಸು ಕ್ರಿಸ್ತನು ಮಾತ್ರನೇ ಅಂತ ಹೇಳುವಾಗ, ಆಯ್ತು ನಿನ್ನ ಯೇಸು ಕ್ರಿಸ್ತನು ನನ್ನ ಕಾಯಿಲೆಯನ್ನು ಗುಣಪಡಿಸಿದ್ರೆ ನಾನು ಕೂಡ ಚರ್ಚಿಗೆ ಬರ್ತೀನಿ ಅಂತ ಹೇಳಿದ್ರು. ಅವಾಗ ಅಮ್ಮ ಚರ್ಚಿಗೆ ಬಂದಾಗ ಅವ್ರಿಗೆ ಗುಣ ಆಯ್ತು. ನನ್ನ ಸುವಾರ್ತೆ ಸೇವೆಯಲ್ಲಿ ಅವರೇ ನನ್ನ ಅಮ್ಮ ಮೊದಲನೆಯವರು. ಅಂದರೆ ನೀವೆಷ್ಟು ನಿಮ್ಮ ಈಗ 5 ವರ್ಷದಲ್ಲಿ ಕಂಡುಕೊಂಡ್ರಿ, ನೀವು ಸ್ವಾಮಿನ ಸ್ವಂತ ರಕ್ಷಣೆಗೆ ಅಂದರೆ 5 ವರ್ಷದಲ್ಲಿ ನೀವು ಸತ್ಯವನ್ನು ತಿಳಿದುಕೊಂಡು 5 ವರ್ಷದಲ್ಲಿ ನೀವು ಸ್ವಾಮಿನ ಸ್ವೀಕಾರ ಮಾಡಿದೆ ಮಾತ್ರ ನೀವು ದೀಕ್ಷಾ ಸ್ನಾನ ಕೂಡ ಹೊಂದಿಕೊಂಡ್ರ? ನಾನು ಇನ್ನೂ ಅವಾಗ ದೀಕ್ಷಾ ಸ್ನಾನ ತಗೊಂಡಿರಲಿಲ್ಲ. ಮಾಮೂಲಿ ಚರ್ಚಿಗೆ ಹೋಗ್ತಾ ಇದ್ದೆ, ಸತ್ಯವೇದ ಓದುತ್ತಾ ಇದ್ದೆ, ನಿತ್ಯ ಪ್ರಾರ್ಥನೆ ಮಾಡ್ತಾ ಇದ್ದೆ. ನಂತರವಾಗಿ ನಂದು ಮದುವೆ ಆಯಿತು. ಮದುವೆ ಆದಮೇಲೆ ನಾನು ನನ್ನ ಹೆಂಡತಿ ಇಬ್ಬರು ಸೇರಿ ನಾವು ದೀಕ್ಷಾ ಸ್ನಾನ ತಗೊಂಡು, ಯಾಕೆಂದ್ರೆ ದೇವರು ವಾಚನದಲ್ಲಿ ಬರೆಯಲ್ಪಟ್ಟಿದೆ, ನಂಬಿ ದೀಕ್ಷಾ ಸ್ನಾನ ಹೊಂದುವವಳು ರಕ್ಷಣೆ ಹೊಂದುವನು ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಈ ವಾಕ್ಯ ನನ್ನ ಜೊತೆ ಮಾತಾಡಿದ್ರಿಂದ ನಾವು ಇಬ್ಬರು ಫ್ಯಾಮಿಲಿಯಾಗಿ ಸೇರಿ ನಾವು ದೀಕ್ಷಾ ಸ್ನಾನ ತಗೊಂಡ್ವಿ. ಈಗ ನೀವು ಮದುವೆ ಆಗೋದ ಮುಂಚೆ ಯೇಸು ಸ್ವಾಮಿಯನ್ನು ಕಂಡುಕೊಂಡ್ರಿ, ಸತ್ಯ ನಿಮಗೆ ಗೊತ್ತಾಯಿತು. ಈಗ ಸತ್ಯ ನಿಮ್ಗೆ ಗೊತ್ತಾದ ನಂತರ ನೀವು ಮದುವೆ ಆಗ ನಿಮ್ಮ ಹೆಂಡತಿಗೆ ಏನೋ ಹೇಳಿದ್ರಿ ಈ ವಿಷಯದಲ್ಲಿ? ಅವರಿಗೆ ನಾನು ಹೇಳಿದ್ದೆ. ಅವರು ಕೂಡ ಅಲ್ಲ, ಅವರು ಏನಾದರೂ ಯೇಸು ಸ್ವಾಮಿನ ಕಂಡುಕೊಂಡಿದ್ರೆ ಅಲ್ಲ ಚರ್ಚಿಗೆ ಅವ್ರು ಹೋಗ್ತಿದ್ರು? ಕಂಡುಕೊಂಡಿರಲಿಲ್ಲ. ತದನಂತರವಾಗಿ ಅವರು ನನ್ನ ಜೊತೆ ಬಂದು ಅವರು ಬೈಬಲ್ ಓದಿ ಮತ್ತೆ ಚರ್ಚಿಗೆ ಬಂದು ಅವ್ರಿಗೂ ಕೂಡ ಸತ್ಯ ಗೊತ್ತಾಗಿ ಅವರು ಸ್ವಇಚ್ಛೆಯಿಂದ ಅವರು ಕೂಡ ಯೇಸು ಸ್ವಾಮಿನ ಕಂಡುಕೊಂಡ್ರು. ಸುಲಭದಲ್ಲಿ ಒಪ್ಪಿಕೊಂಡ್ರು ಅವರು? ಹೌದು, ಒಪ್ಪಿಕೊಂಡ್ರು. ಹೌದಾ? ಅಂದ್ರೆ ನೀವು ಹೋಗುದಕ್ಕಾಗಿ ಬಂದ್ರೆ ಅಲ್ಲ, ನೀವು ಅವರು ಸ್ವಇಚ್ಛೆಯಿಂದ ಅವರನ್ನೇ ಯೇಸು ಸ್ವಾಮಿನ ಅವರು, ನೀವೇನವರಿಗೆ ಅವರಾಗಿ ಬಂದ್ರು, ಅವರ ಸ್ವಂತ ಇಚ್ಛೆಯಿಂದ. ಅಂದರೆ ಮದುವೆಯಾಗಿ ಎಷ್ಟು ಸಮಯದ ನಂತರ ನೀವು ರಕ್ಷಣೆ, ಎಷ್ಟು ಸಮಯ ಆಗಿದ ನಂತರ ಮದುವೆ ಆಗಿ ದೀಕ್ಷಾ ಸ್ನಾನ ಹೊಂದಿಕೊಂಡು ಎಷ್ಟು ಸಮಯದ ನಂತರ ಮದುವೆ ಆಗಿ? ಮದುವೆ 1999 ಆಯಿತು, ದೀಕ್ಷಾ ಸ್ನಾನ 2002 ಆಯಿತು. ಈಗ ನೀವು ಚರ್ಚಿಗೆಲ್ಲ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ್ರಿ, ನಿಮ್ಮ ತಾಯಿಗೆ ಹೇಳಿದ್ರಿ, ಬಾಕಿಯವ್ರು ನಿಮ್ಮ ತಂದೆ ಅಣ್ಣಂದಿರು ಅಕ್ಕಂದಿರೆಲ್ಲ ಇದ್ರಲ್ಲ? ಅವ್ರ ತಂದೆ ಇರಲಿಲ್ಲ, ಅಕ್ಕಂದಿರ ಕುಟುಂಬ ಎಲ್ಲ ಅದು ಮಾಮೂಲಿ ಹಿಂದೂ ಸಂಪ್ರದಾಯ ಥರನೇ ಇದ್ರು. ಅವ್ರಿಗೂ ತುಂಬ ಭಾವ ಎಲ್ಲ ಕುಡಿತಾ ಇದ್ರು, ಬಿಡಿ ಸೇರ್ತಾ ಇದ್ರು. ಅವ್ರಿಗೆಲ್ಲ ಹೇಳುವಾಗ ಇವನಿಗೇನು ಹಾಗೆ ಹೀಗೆ ಅಂತ ಮಾತಾಡ್ತಾ ಇದ್ರು. ಆದರೆ ನಾನು ಅವರಿಗೆ ಪ್ರಾರ್ಥನೆ ಮಾಡ್ಕೊಂಬಂದೆ, ದೇವರು ಸಮಯ ಕೊಡ್ತೇನೆ ಅಂತ. ಅದಕ್ಕಿಂತ ಮುಂಚಿತವಾಗಿ ನನ್ನ ತಮ್ಮ ಒಬ್ಬ ಇವಾಗ ಪಾಸ್ಟರ್ ಆಗಿದ್ದಾರೆ. ಅವರು ನವೋದಯ ಸ್ಕೂಲ್ನಲ್ಲಿ ಓದ್ತಾ ಇರುವಾಗ ನಾನು ಅವರಿಗೆ ಸುವಾರ್ತೆ ಹೇಳಿದಾಗ ನನ್ನ ಸುವಾರ್ತೆ ಸೇವೆಯಲ್ಲಿ 2ನೇ ಆತ್ಮವನ್ನು ದೇವ್ರ ಕರ್ತನ ಕಡೆ ತಿರ್ಸ್ಲಿಕ್ಕೆ ದೇವ್ರ ಕೃಪೆ ತೋರಿಸಿದ್ರು. ಅದಾದ್ಮೇಲೆ ಅಕ್ಕನ ಕುಟುಂಬ ಸಂಪೂರ್ಣವಾಗಿ ಬಂತು, ತಂಗಿ ಕುಟುಂಬ ಕೂಡ ಸಂಪೂರ್ಣವಾಗಿ ಬಂತು. ಇವತ್ತು ಇಡೀ ಎಲ್ಲ ಕುಟುಂಬ ಯೇಸು ಸ್ವಾಮಿನ ಸ್ವಂತ ರಕ್ಷಕನಾಗಿ, ನಾವು ಯಾವುದೇ ಧರ್ಮಕ್ಕೆ ಕೂಡ ಸೇರ್ಕೊಂಡಿಲ್ಲ, ಜಾತಿಗೆ ಕೂಡ ಸೇರ್ಕೊಂಡಿಲ್ಲ, ನಾವು ಯಾವುದೇ ಜನ ಮಾತಾಡ್ತಲ್ಲ ಹೆಸರು ಕೂಡ ಬದಲಾಗ್ಲಿಲ್ಲ, ಅದು ಕನ್ವರ್ಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಅದು ಕೂಡ ನಮ್ದೇನು ಇಲ್ಲ. ಅದೇನು ಕೋರ್ಟ್ ಅಲ್ಲ ಕನ್ವರ್ಟ್ ಮಾಡ್ಲಿಕ್ಕೆಲ್ಲ, ಅಲ್ಲಿ ಯಾವ್ದು ಫೈಲ್ ಇಟ್ಕೊಂಡಿಲ್ಲ. ನಂಬಿಕೆಯಿಂದ ಹೋಗೋದು. ಇದನ್ನ ಯಾರು ಬೇಕಾದ್ರೂ ಇಷ್ಟಪಡ್ಬೋದು ಯೇಸು ಸ್ವಾಮಿನ. ಆತನು ಯಾಕೆಂದ್ರೆ ನಮ್ಮ ಪಾಪ ಪರಿಹಾರಕ್ಕೆ ಬಂದಿದ್ದಾನೆ ಅಂತ ಬೈಬಲ್ ಹೇಳ್ತದೆ. ನನ್ನೊಬ್ಬರಿಗೆ ಮಾತ್ರ ಅಲ್ಲ, ಎಲ್ಲ ಮಾನವರಿಗೋಸ್ಕರವಾಗಿ, ಲೋಕದ ಎಲ್ಲ ಮಾನವರಿಗೋಸ್ಕರವಾಗಿ, ಎಲ್ಲ ಜಾತಿ ಕುಲ ಭಾಷೆಯವರಿಗೋಸ್ಕರ, ಅದಕ್ಕೋಸ್ಕರಕ್ಕೆ ಬಂದಂತ ಬೈಬಲ್ ಹೇಳುವಾಗ ಯಾವುದೇ ಮನುಷ್ಯ ಹೇಳೋದು ಊಹಾಪೋಹಗಳಿಗೆ ನಾವು ಕಿವಿಗೊಡಬಾರ್ದು. ಸತ್ಯವೇದ ಏನು ಹೇಳುತ್ತೆ ಅದೇ ಸತ್ಯ. ಸತ್ಯದ ಆಧಾರ ಇದೆ ಅದಕ್ಕೆ. ಹೌದು ಹೌದು, ಅದಕ್ಕೆ ದೇವರ ವಾಕ್ಯದಲ್ಲೂ ಕೂಡ ಬರೆಯಲ್ಪಟ್ಟಿದೆ, ಸತ್ಯವನ್ನು ಕಂಡುಕೊಂಡ್ರಿ ಸತ್ಯ ನಿಮ್ಗೆ ಎಲ್ಲಾ ಕ್ಷೇತ್ರದಲ್ಲೂ ಬಿಡುಗಡೆ ಕೊಡ್ತದೆ ಅಂತ. ನಮ್ದೆಲ್ಲ ಡೌಟ್ಸ್ ಕ್ಲಿಯರ್ ಆಯ್ತು. ಜನ ಏನೋ ತಪ್ಪು ಕಲ್ಪನೆಗಳಲ್ಲಿ ಮಾತಾಡ್ತಾರಲ್ಲ, ಇವತ್ತು ಕೂಡ ಮಾತಾಡ್ತಾರಲ್ಲ, ಅದೆಲ್ಲ ಬಿಡುಗಡೆ ಆಯ್ತು. ದೇವರು ವಾಕ್ಯ ನಾವು ಹೆಚ್ಚಾಗಿ ತಿಳಿದುಕೊಳ್ಳುವಾಗ ಇದು ಒಂದು ದೇವರು ಮನುಷ್ಯನಿಗಿರ್ತಕ್ಕಂಥ ಒಂದು ಸಂಬಂಧವನ್ನ ಈ ಸತ್ಯವೇದ ಯೇಸು ಕ್ರಿಸ್ತನ ಮೂಲಕವಾಗಿ ಒಂದು ದೇವರಿಗೆ ಮನಸ್ಸು ಇರ್ತಕ್ಕಂಥ ಅನ್ಯೂನ್ಯತೆಗೋಸ್ಕರ ಯೇಸು ಸ್ವಾಮಿ ಬಂದಿದ್ದಾರೆ ಅಂತ ಗೊತ್ತಾಯ್ತು, ರಕ್ಷಕನಾಗಿ ಬಂದಿದ್ದಾರೆ ಅಂತ ಗೊತ್ತಾಯ್ತು. ಈಗ ನೀವು ರಕ್ಷಣೆ ಹೊಂದಿರಿ, ನಿಮ್ಮ ಕುಟುಂಬ ರಕ್ಷಣೆಗೆ ಬಂತು, ನಿಮ್ಮ ಬಂಧು ಮಿತ್ರರು, ಸಂಬಂಧದವರು, ನೆರೆಕರೆಯವರು ಅಥವಾ ನಿಮ್ಮದೇ ಪಂಗಡದವರು ನಿಮ್ಗೇನಾದರೂ ಉಪದ್ರ ತೊಂದರೆ ಪಡಿಸ್ಲಿಲ್ವಾ? ಅದೇ ಹೇಳ್ತಾ ಇದ್ರು. ನಾನು ಸೈಲೆಂಟ್ ಆಗಿದ್ದೆ ಅವಾಗ. ಮತ್ತೆ ಬರೀ ಚರ್ಚಿಗೆ ಹೋಗೋದು, ಸತ್ಯವೇದ ಓದೋದು, ಪ್ರಾರ್ಥನೆ ಮಾಡೋದು. ಹಾಗಿರುವಾಗ ಅವರು
ಸ್ವಲ್ಪ ಗೇಲಿ ಮಾಡೋರು ಇರ್ತಾರೆ, ಗೇಲಿ ಮಾಡ್ತಾ ಇದ್ರು, ಸ್ವಲ್ಪ ತಮಾಷೆ ಮಾಡ್ತಾ ಇದ್ರು, ಗೇಲಿ ಮಾಡ್ತಾ ಇದ್ರು. ಮತ್ತೆ ನನ್ನ ರೂಮಲ್ಲಿರೋ ಫ್ರೆಂಡ್ಸ್ ಎಲ್ಲ ತಮಾಷೆ ಮಾಡ್ತಾ ಇದ್ರು. ಆದ್ರೆ ಇವಾಗ ಅವ್ರಿಗೆ ಗೊತ್ತಾಗಿದೆ ಈತ ನಂಬಿರುವಂತ ದೇವರು ಸತ್ಯ ದೇವರು ಅಂತ. ಅಂದ್ರೆ ಯಾಕೆ ನನ್ನ ಜೀವನದಲ್ಲಿ ಅಂತ ಒಂದು ದೊಡ್ಡ ಘಟನೆ ಆಯ್ತಲ್ಲ. ಏನಾಯ್ತು ನಿಮ್ಗೆ? ನಾನು KEB ನಲ್ಲಿ ಕೆಲಸ ಮಾಡುವಾಗ ಆನ್ ಡ್ಯೂಟಿನಲ್ಲಿ ಎಲ್ಲ ಕಾನೂನು ಪ್ರಕಾರವಾಗಿ ಲೈನ್ ಎಲ್ಲ ಆಫ್ ಮಾಡಿಕೊಂಡು ಅಸಿಸ್ಟೆಂಟ್ ಇಂಜಿನಿಯರ್ ಸಮಕ್ಷಮದಲ್ಲೇ ನಾನು ಕೆಲಸ ಮಾಡುವಾಗ ನನಗೆ ದೊಡ್ಡ ವಿದ್ಯುತ್ ಅಪಘಾತ ಆಯಿತು. ನಾನು ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ಕೆಲಸ ಮಾಡೋದು. 66,000 ಬಂದು ಸ್ಟೆಪ್ ಡೌನ್ ಆಗಿ 11,000 ಔಟ್ ಗೋಯಿಂಗ್ ಆಗ್ತದೆ. 11,000 ಓಡಿಸು ನನ್ನ ತಲೆಗೆ ಪಾಸ್ ಆಗಿ, ನನ್ನ ಬಾಡಿಗೆ ಪಾಸ್ ಆಗಿ 4 ಕಡೆ ನಂದು ತಲೆ ಮೇಲ್ಭಾಗ ಬರ್ಸ್ಟ್ ಆಗಿದೆ, ಮತ್ತೆ ಈ ಕಂಕುಳು ಕೆಳಭಾಗ ಬರ್ಸ್ಟ್ ಆಗಿದೆ, ಈ ಕೈಯಲ್ಲಿ ಬರ್ಸ್ಟ್ ಆಗಿದೆ. ಇದು ಎಲ್ಲ ಏನಿರ್ಲಿಲ್ಲ, ಇದೆಲ್ಲ ಫುಲ್ ಬ್ಲಾಕ್ ಆಗಿ ಎಲ್ಲ ಬರ್ಸ್ಟ್ ಆಗಿ ಹೋಗಿತ್ತು. ಏನ್ ಕಾರಣ ಏನದು? ಏನಾಯ್ತು ಅದು? ಏನಾಯ್ತು? ಹೇಗಾಯ್ತು ಅದು? ಅದು ಹೇಗಾಯ್ತು ಅಂತ ಇನ್ನು ಅವರು ಏನು ನಮಗೆ ಮಾಹಿತಿ ಕೊಡ್ಲಿಲ್ಲ. ಅಂದ್ರೆ ನೀವು ಪಕ್ಕ ಆಫ್ ಮಾಡ್ಕೊಂಡು ಒಂದು ಲೈನಲ್ಲಿ ಕೆಲಸ ಮಾಡೋ ಸಬ್ ಸ್ಟೇಷನ್ ಒಳಗಡೆ ಇನ್ನೊಂದು ಲೈನ್ ಚಾರ್ಜ್ ಮಾಡಿದ್ದಾರೆ. ಅದು ಯಾವ ರೀತಿ ಬಂತು ಅಂತ ಇನ್ನೂ ಕೂಡ ನಮಗೆ ಮಾಹಿತಿ ಇದುವರೆಗೂ ಸಿಕ್ಕಿಲ್ಲ. ಇದು ಎಷ್ಟು ವರ್ಷ ಆಯ್ತು? ಇದು 2016 ಅಕ್ಟೋಬರ್ನಲ್ಲಿ ಆಯ್ತು. ಅಂದ್ರೆ ನಿಮ್ಗೆ ವಿದ್ಯುತ್ ಶಾಕ್ ಆಗಿ ನಿಮ್ಗೆ ಏನಾಯ್ತು ನಂತರ? ವಿದ್ಯುತ್ ಶಾಕ್ ಆಗಿದ್ದು ಅಷ್ಟೇ ಗೊತ್ತು. ನಾನು ಮೇಲೆ ಹತ್ತೋಗಿದ್ದೀನಿ. ಶಾಕ್ ಆಗಿಬಿಟ್ಟು ನಾನು ಕೆಳಗೆ ಬಿದ್ದೋಗಿದ್ದೀನಿ, ಎಲ್ಲ ಸುಟ್ಟು ಎಲ್ಲ ಬಿದ್ದೋಗಿದೆ, ಎಲ್ಲ ಬರ್ಸ್ಟ್ ಆಗಿ ಬಿದ್ದೋಗಿದ್ದೀನಿ, ಯಾವುದೇ ಜ್ಞಾನ ಇಲ್ಲ. ಅವಾಗ ನನಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಬಟ್ ನಾನು ಕಣ್ಬಿಟ್ಟು ನೋಡಿದಾಗ ನಂದು ಸ್ಥಿತಿ ಈ ಥರವಾಗಿತ್ತು. ನಂದು ಫುಲ್ಲು ಬೇರ್ ಬಾಡಿನಲ್ಲಿ ಈ ಥರ ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಈ ಥರ ಸುತ್ತಿಟ್ಟಿದ್ರು. ಪ್ಲಾಸ್ಟಿಕ್ ಕವರ್ನಲ್ಲಿ. ನೆಕ್ಸ್ಟ್ ಎರಡನೇದು ನಾನು ಕಣ್ಬಿಟ್ಟು ಪ್ರಜ್ಞೆ ಬಂದಾಗ ನೋಡಿದಾಗ ನಂದು ಸ್ಥಿತಿ ಈ ಥರ ಇತ್ತು, ತುಂಬಾ ಭಯಂಕರವಾಗಿ. ಇಡೀ ನಿಮ್ಮ ಬಾಡಿಯಲ್ಲಿ ಎಲ್ಲ ಬರ್ನ್ ಆಗಿದೆ? ಹೌದೌದು, ಎಲ್ಲ ಬರ್ನ್ ಆಗಿ ಇದಾಗಿದೆ ಅಲ್ಲ? ಓಕೆ. ಮುಖ ಕೂಡ ನಿಮ್ಮದು ಒಂದು ಸೈಡ್ ಇದಾಗಿದೆ ಅಲ್ಲ, ಬರ್ನ್ ಆಗಿದೆ ಈ ಥರ ಸಂಪೂರ್ಣವಾಗಿ ಎಲ್ಲ ಸುಟ್ಟು. ನನಗೆ ಮೊದಲು ಪ್ರಥಮವಾಗಿ ನಂದು ತಲೆಗೆ ಪಾಸ್ ಆಗಿದೆ, ಮೇಯ್ನು ತಲೆ ಬರ್ಸ್ಟ್ ಆಗಿದೆ, ಮೇಲ್ಭಾಗ ಬರ್ಸ್ಟ್ ಆಗಿದೆ. 11,000 ವೋಲ್ಟ್ಸ್ ಪಾಸ್ ಆಗಿದೆ. 11,000 ವೋಲ್ಟ್ ಅಲ್ಲ? ಹೌದು. ಮೆಡಿಕಲ್ ಸೈನ್ಸ್ ಪ್ರಕಾರವಾಗಿ ಮತ್ತೆ ಎಲೆಕ್ಟ್ರಿಕಲ್ ಥಿಯರಿ ಪ್ರಕಾರವಾಗಿ 11,000. ಎಷ್ಟು ಪರ್ಸೆಂಟ್ ನೀವು ಬರ್ನ್ ಆಗಿದ್ದೀರಿ? ನಾನು ಹೆಚ್ಚು ಕಡೆ 35-40%. 35-40. ಡಾಕ್ಟರ್ ಯಾವುದೇ ನನಗೆ ಗ್ಯಾರಂಟಿ ಕೊಟ್ಟಿರಲಿಲ್ಲ. ಅಂದ್ರೆ ನಿಮ್ದು ಮೆದುಳಿಗೆಲ್ಲ ಡ್ಯಾಮೇಜ್? ಡಾಕ್ಟರ್ ಯಾವುದೇ ಗ್ಯಾರಂಟಿ ಕೊಟ್ಟಿರಲಿಲ್ಲ. ಸೊ ಎಲ್ಲ ಮಾತಾಡ್ತಿದ್ರು ಈತನು ಸತ್ತೋಗ್ಬೋದು ಅಂತ. ಆ ಸನ್ನಿವೇಶದಲ್ಲಿ ನಾನು ಮೊದಲೇ ಚರ್ಚಿಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಸತ್ಯವೇದದ ಒಂದು ಪರಿಚಯ ಇತ್ತಲ್ಲ ನನಗೆ. ಅವಾಗ ನನಗೆ ಅಲ್ಲಿ ಒಳಗಡೆ ಯಾವ ಪಾಸ್ಟ್ಗಳು ಕೂಡ ನನಗೆ ಪ್ರಾರ್ಥನೆ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಅಲ್ಲಿ ICU ಆದ್ರಿಂದ ಯಾರು ನಮ್ಮ ಡಿಪಾರ್ಟ್ಮೆಂಟ್ ಅವ್ರನ್ನು ಕೂಡ ಬಿಡ್ತಿರ್ಲಿಲ್ಲ. ಸೊ ಆ ರೀತಿಯಲ್ಲಿ ನಾನು ಒಂಥರ ಏಕಾಂಗಿ ಥರ ಇದ್ದೆ. ಆ ಥರ ಇದ್ದಾಗ ನನಗೆ ಏನು ಮಾಡಬೇಕು ಗೊತ್ತಾಗಲಿಲ್ಲ. ಅವಾಗ ನನಗೆ ದೇವರಾತ್ಮನು ನನಗೆ ಯೆಹೆಜ್ಕೇಲ 37ನೇ ಅಧ್ಯಾಯದಲ್ಲಿ ಅದೊಂದು ದೃಷ್ಟ ಅಂತ ಇದೆ. ದೇವ್ರು ಹೇಳ್ತಾನೆ ಯೆಹೆಜ್ಕೇಲನಿಗೆ, ಒಣಗಿದ ಎಲುಬುಗಳಿಗೆ ಒಂದು ಹಳ್ಳದ ಸುತ್ತಲೂ ಒಣಗಿದ ಎಲುಬುಗಳು ಲೆಕ್ಕವಿಲ್ಲದಷ್ಟು ಬಿದ್ದಿದೆ ಅಂತ ಬೈಬಲ್ ಬಿದ್ದಿತ್ತು ಅಂತ. ಅಲ್ಲಿ ದೇವರ ಆತ್ಮನು ಆ ಒಂದು ಯೆಹೆಜ್ಕೇಲಗೆ ದೇವರು ಆ ಎಲುಬುಗಳಿಗೆ ನೀನು ನೋಡಿ ಅವಕ್ಕೆ ನರಗಳೆಲ್ಲ ಹರಡಿ ಮಾಂಸ ಆ ಚರ್ಮದ ಒದಿಕೆ ಬಂದು ಅದಕ್ಕೆ ಜೀವ ಬರುತ್ತೆ ಅಂತ ಹೇಳ್ತಾರೆ. ಈ ಒಂದು ಅಧ್ಯಾಯಕ್ಕೆ ನನ್ನನ್ನು ಕರ್ಕೊಂಡು ಹೋದಾಗ ನನಗೆ ಒಂದು ನಂಬಿಕೆ ಬಂತು. ಬೇರೆ ಯಾವುದು ನನಗೆ ನಂಬಿಕೆ ಇರಲಿಲ್ಲ. ಆ ವಾಕ್ಯ ನನಗೆ ನಂಬಿಕೆ ಕೊಟ್ಟು ನನ್ನನ್ನು ಬದುಕಿಸಿದೆ. ಅಂದ್ರೆ ಆ ವಾಕ್ಯವನ್ನು ನೀವು ನಂಬಿದ್ರಿ? ವಾಕ್ಯ ನಾನು ನಂಬಿದೆ. ಅದ ರೀತಿ ನಾನು ಹೇಳ್ತೇನೆ. ಅಂದ್ರೆ ನೀವು ಮಂಚದಲ್ಲಿ ಮಲಗಿದ್ದ ತುಂಬಾ ಅಳೋದೇ ಕೆಲಸ ನನಗೆ. ಹೆಚ್ಚು ಕಡಿಮೆ 2 ತಿಂಗಳ ಮೇಲೆ ಆಸ್ಪತ್ರೆಯಲ್ಲಿದ್ದೆ. ಅಳದ್ ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ, ಅಳೋದೇ ಕೆಲಸ ಅಲ್ಲಿ. ಏನ್ ಅಳ್ತಿದ್ರಿ? ಯಾತಕ್ಕಾಗಿ ಅಳ್ತಿದ್ರಿ ನೀವು? ಯಾಕೆ ಅಂತಂದ್ರೆ ನನಗೆ ಇಷ್ಟೊಂದು ಬರ್ನ್ ಆಗಿದೆ, ಮತ್ತೆ ನನಗೆ ಮೆಂಟಲಿ ತುಂಬಾ ಇದಾಗಿದೆ. ನನ್ಗೇನಾಗಿದೆ ಮೆಂಟಲಿ ಶಾಕ್ ಆದ್ರಿಂದ ಹೋರಾಟ, ಮಾನಸಿಕವಾದ ಹೋರಾಟ, ಫಿಸಿಕಲಿ ನಾನು ಸಫರ್ ಪಡ್ತಾ ಇದ್ದೀನಿ. ತುಂಬಾ ಎಲ್ಲ ಸುಟ್ಟೋಗಿದೆಯಲ್ಲ, ಯಾವುದೇ ನಿರೀಕ್ಷೆ ಇಲ್ಲ ಬದುಕ್ತೀನಿ ಅಂತ. ಹಾಗಾಗಿ ನನಗೆ ತುಂಬಾ ಹೋರಾಟ ಆಯ್ತು, ಮರಣದ ಹೋರಾಟ ಆಯ್ತು. ಅಂದ್ರೆ ನಿಮ್ಮನ್ನು ನೋಡ್ಲಿಕ್ಕೆ ಯಾರು ಬರ್ತಾ ಇಲ್ಲ? ನನ್ನನ್ನು ಕಾಪಾಡಿದ್ರು ದೇವ್ರ ವಾಕ್ಯ ಸತ್ಯವೇದ. ನನಗೆ ನೆನಪಿಗೆ ಬಂದು ಆ ವಾಕ್ಯ ಹಿಡಿದು ಪ್ರಾರ್ಥನೆ ಮಾಡುವಾಗ ದೇವ್ರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನೆಂಬುದಾಗಿ 15 ವಿಮೋಚನ ಕಂಡು 15:26 ಬರೆಯಲ್ಪಟ್ಟಿದೆ. ಮತ್ತು ಏಷ್ಯನ್ ಬರೆದ ಪರಿಶುದ್ಧ ಪ್ರಬಂಧನ ಗ್ರಂಥ 53 ವಚನ 4-5 ಬರೆಯಲ್ಪಟ್ಟಿದೆ. ಯೇಸು ಕ್ರಿಸ್ತನು
ನಮಗೆ ಸುಕ್ಷೇಮನ ಉಂಟು ಮಾಡುವ ದಂಡನೆಯನ್ನು ಆಲ್ರೆಡಿ ಅನುಭವಿಸಿದ್ದಾನೆ ಅಂತ ಬೈಬಲ್ ಕ್ಲಿಯರ್ ಆಗಿ ಹೇಳ್ತದೆ. 5ನೇ ವಚನ ಬರುವಾಗ ಯೇಸು ಕ್ರಿಸ್ತನ ಬಾಸುಂಡೆಗಳ ಮೂಲಕವಾಗಿ ನಮಗೆ ಗುಣ ಆಗ್ತದೆ ಅಂತ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಈ ವಾಕ್ಯ ಮತ್ತೆ ಎಜಿಕೇಲನ ಪ್ರವಾದನೆ ಗ್ರಂಥ ಆ ದೃಷ್ಟಾಂತ ಎರಡು ಸೇರಿ ನನಗೆ ಒಂಥರ ಜೀವ ಬಂದಂಗಾಯ್ತು. ಆ ಸಮಯದಲ್ಲಿ ನನ್ನ ತಮ್ಮ ಆಲ್ರೆಡಿ ಪಾಸ್ಟ್ ಆಗಿದ್ದ. ಆತನು ಬಂದು ನನಗೊಂದು ಪುಸ್ತಕ ಕೊಟ್ಟಾಗ ಅದರಲ್ಲಿ ಆ ಒಂದು ಪುಸ್ತಕದಲ್ಲಿ ಬರೀತಾ ಹೋಗ್ತಾರೆ ಸೇವಕರು, ನೀವು ದೇವರ ಆಲಯವಾಗಿದ್ದೀರಿ, ದೇವರು ನಿಮ್ಮಲ್ಲಿ ದೇವರ ಆತ್ಮನ ವಾಸ ಮಾಡ್ತಾನೆ ಎಂಬುದಾಗಿ. ಅದು 1ನೇ ಕೊರಿಂಥ 3:16 ಬರೆಯಲ್ಪಟ್ಟಿದೆ. ಅದನ್ನು ಓದುವಾಗ ನನಗೆ ಒಂಥರ ಹೊಸ ಜೀವ ಬಂದಂಗಾಯ್ತು. ದೇವರು ನನ್ನೊಳಗಡೆ ಇದ್ದಾನೆ, ನಾನು ಏನು ಕೆದರ್ಬೇಕು? ಸತ್ಯವಾದ ವಾಕ್ಯಗಳಿದೆ. ದೇವರು ನಂಬಿಗಸ್ತನಾಗಿದ್ದಾನೆ ಅಂತ ಬೈಬಲ್ ಹೇಳುತ್ತೆ. ದೇವರು ಆರೋಗ್ಯದಾಯಕನಾಗಿದ್ದಾನೆ ಅಂತ ಬೈಬಲ್ ಹೇಳುತ್ತೆ. ಯೇಸು ಕ್ರಿಸ್ತನ ಬಾಸುಂಡೆ ಗುಣಪಡಿಸಿದೆ ಅಂತ ಬೈಬಲ್ ಹೇಳುತ್ತೆ. ಇಷ್ಟೆಲ್ಲ ಇರುವಾಗ ನಾನು ಏನೇನು ಎದಕ್ಬೇಕು ಅಂತ ನನಗೊಂದು ಅಶ್ಯೂರೆನ್ಸ್ ಬಂತು. ಆಕ್ಚುಲಿ ನಂದು ಈ ಕೈ ಇದೆಯಲ್ಲ, ಇದು ಇಲ್ಲಿಂದ ಇಲ್ಲಿಗೆ ಬರ್ಸ್ಟ್ ಆಗಿ ಇದೆಲ್ಲ ಚಿದ್ರಾಗಿ ಫುಲ್ ಬ್ಲಾಕ್ ಆಗಿತ್ತು, ನೇರ್ಲೆಂಡ್ ಕಲರ್ ಆಗಿತ್ತು ಎಲ್ಲ. ಈ ಎಲ್ಲ ನರಗಳು, ರಕ್ತನಾಳಗಳು ಎಲ್ಲ ಸುಟ್ಟು ಬರ್ಸ್ಟ್ ಆಗಿ ಹೋಗಿತ್ತು, ಏನಿರಲಿಲ್ಲ. ಇದಕ್ಕೆ ಜೀವ ಇಲ್ಲ ಇಲ್ಲಿಂದೆ. ನಾನು ಆ ಪುಸ್ತಕ ಓದುವಾಗ ಮಧ್ಯಾಹ್ನ ಒಂದು ಪ್ರಾರ್ಥನೆ ಮಾಡಿದೆ, ದೇವರೇ ನೀನು ಈಗಲೂ ಸಹ ಜೀವಂತವಾಗಿದೆಯಾ ಅಂತ ಬೈಬಲ್ ಹೇಳುತ್ತೆ. ಇಬ್ರಿಯ 13:8 ಬರೆಯಲ್ಪಟ್ಟಿದೆ. ಯೇಸು ಕ್ರಿಸ್ತನು ನೆನ್ನೆ ಇದ್ದಾಗ ಇವತ್ತು ಇದ್ದಾನೆ, ನಾಳೆಯೂ ಇದ್ದಾನೆ, ಹಾಗೆ ನಿರಂತರವಾಗಿ ಏಕರೀತಿಯಾಗಿದೆ ಅಂತ ಬೈಬಲ್ ಹೇಳುತ್ತೆ. ಈ ವಾಕ್ಯದ ಆಧಾರದ ಮೇಲೆ ನಾನು ಪ್ರಾರ್ಥನೆ ಮಾಡಿದಾಗ ಈ ಕೈಗೆ ನನಗೆ ಜೀವ ಬಂತು. 5 ಬೆರಳು ಸತ್ವಾಗಿತ್ತು, ಎಲ್ಲ ಹೊಸ ಉಗುರು, ಹೊಸ ಬೆರಳು, ಈ ಭಾಗ ಕೂಡ ಹೊಸದು, ಈ ಭಾಗ ಕೂಡ ಹೊಸದು. ಅವಾಗ ಡಾಕ್ಟರ್ ಓಡಿ ಬಂದ್ರು, ಈ ಕೈ ಸತ್ತೋಗಿತ್ತಲ್ಲ ಇಷ್ಟಕ್ಕೆ, ಇದು ಹೇಗೆ ಬಂತು ಅಂತ. ನಾನು ಹೇಳಿದೆ, ನಾನು ಈ ಪುಸ್ತಕವನ್ನು ಓದಿದೆ ಡಾಕ್ಟ್ರೆ, ಅದು ನನಗೆ ಇದು ಮಿರಾಕಲ್ ಆಗಿದೆ, ಸೂಪರ್ ನ್ಯಾಚುರಲ್ ಮಿರಾಕಲ್ ಆಗಿದೆ ಅಂತ. ಯಾವ್ದಾದ್ರು ಪುಸ್ತಕ ಅಂತ ಕೇಳಿದ್ರು. ಅದು ನನ್ನ ಹತ್ರ ಇತ್ತು, ಅತ್ಯುತ್ತಮ ಸತ್ಯಗಳು ಅಂತ ಕ್ರಿಸ್ ಅವ್ರು ಬರ್ದಿರೋದು. ಆ ಪುಸ್ತಕ ನನಗೆ ಒಂದು ಕೊಡಿ ಅಂತ ಡಾಕ್ಟ್ರಿಗೆ ಕೇಳಿದ್ರು. ಎಲ್ಲ ಆಶ್ಚರ್ಯಪಟ್ಟರು. ಅಪೋಲೋ ಆಸ್ಪತ್ರೆ ಡಾಕ್ಟರ್ ಕೂಡ ಬಂದಿದ್ರು, ಡಾಕ್ಟರ್ ಪ್ರದೀಪ್ ಅಂತ ಮೈಸೂರಿಂದ. ಅವ್ರು ಹೇಳಿದ್ರು, ನಂದೆಲ್ಲ ನೆನಪಿನ ಶಕ್ತಿ ಎಲ್ಲ ಚೆಕ್ ಮಾಡಿದ್ರು, ಇವನಿಗೆ 11 ಸಾವಿರ ಓಡ್ಸ್ ಹೊಡೆದಿದ್ದೆ, ಮೆಡಿಕಲ್ ಸೈನ್ಸ್ ಪರವಾಗಿ ಮೆದುಳೋದನ್ನ ತಡ್ಕೊಳ್ಳಿಕ್ಕೆ ಆಗಲ್ಲ, ಈತ ಹೇಗೆ ಬದುಕಿದ್ದಾನೆ ಅಂತ ಅವರೇ ಕ್ವಶನ್ ಮಾಡ್ತಾ ಇದ್ರು. ಇದು ಸಾಧ್ಯ ಇಲ್ವಲ್ಲ ಅನುಮಾನ ಪಟ್ಟು ಎಲ್ಲ ಸ್ಕ್ಯಾನಿಂಗ್ ಮಾಡಿದ್ರು, ಎಕ್ಸ್ರೇ ಮಾಡಿದ್ರು, ಎಲ್ಲ ಮಾಡಿದ್ರು ಕೂಡ ನಂದು ಮೆಮೊರಿ ಕರೆಕ್ಟ್ ಆಯ್ತು. ಅವ್ರಿಗೆ ಆಶ್ಚರ್ಯ ಆಯ್ತು, ಈ ಮನುಷ್ಯ ಹೇಗಪ್ಪ ಬದುಕಿದ್ದಾನೆ ಅಂತ. ಆಮೇಲೆ ಈ ಕೈ ಕೂಡ ಇದು ಜೀವಕ್ಕೆ ಬಂತು, 5 ಬೆರಳು ಇನ್ಸ್ಟೆಂಟ್ ಅದು ಹೀಲಿಂಗ್ ಆಯ್ತು. ಡಾಕ್ಟರ್ ಹೇಳಿ ನನಗೂ ಆ ಪುಸ್ತಕ ಕೊಡಿ ಅಂತ ಹೇಳಿದ್ರು, ಅತ್ಯುತ್ತಮ ಸತ್ಯಗಳು, ಸತ್ಯವಾದ ಒಂದು ಭಾಗ ಸೇವಕರು ಬರ್ದಿರೋದು, ಆ ಪುಸ್ತಕ ನನಗೂ ಕೊಡಿ ಅಂತ ಕೇಳಿದ್ರು. ಎಲ್ಲ ನರ್ಸ್ಗಳು, ಎಲ್ಲ ಡಾಕ್ಟ್ರು, ಮೆಡಿಕಲ್ ಫೀಲ್ಡ್ ಎಲ್ಲ ಬಂದು ಇದು ಒಂದು ಏನೋ ಅದ್ಭುತವಾಗಿ ಕಾಣಿಸ್ತಿದೆಯಲ್ಲ ಅಂತ ಒಂದು ಅವ್ರು ಮಾತಾಡ್ಕೊಳ್ತಾ ಇದ್ರು. ಆ ರೀತಿ ನಿಮಗೆ ಅದರಿಂದ ಬಿಡುಗಡೆ ಆಯಿತು. ಹೌದು. ಈಗ ನೀವು ಹಾಸ್ಪಿಟಲಲ್ಲಿ 2 ತಿಂಗಳು ಜಾಸ್ತಿ ಇದ್ರಿ? ಹೌದು, 2 ತಿಂಗಳು ಮೇಲ್ಪಟ್ಟಿದ್ದೆ. ಈ ಸಂದರ್ಭದಲ್ಲಿ ನಿಮ್ಮ ಈಗ ಇದ್ದ ಗಾಯ ಹೇಗೆ ಒಣಗೋಯ್ತು? ಈಗ ಎಲ್ಲ ಮುಖಕ್ಕೆಲ್ಲ ಬರ್ನ್ ಆಗಿತ್ತಲ್ಲ? ಹೌದೌದು. ಆ್ಯಕ್ಚುಲಿ ನಾನು ಆಸ್ಪತ್ರೆಯಲ್ಲಿ ಇದ್ದಾಗಲೇ ನನಗೆ ಹೀಲಿಂಗ್ ಆಯಿತು. ಹೇಗಪ್ಪ ಅಂದರೆ, ನಾನು ವಾರ್ಡಲ್ಲಿ ಇದ್ದಾಗ ನಾನು ಡಾಕ್ಟರ್ ಹತ್ರ ಕೇಳ್ಕೊಂಡೆ, ಡಾಕ್ಟ್ರೇ ನಾನು ಒಂದು ಏಕಾಂತವಾದ ನನಗೊಂದು ಕೊಠಡಿ ಬೇಕು ಅಂತ ಕೇಳಿದಾಗ ಡಾಕ್ಟ್ರ್ ಹೇಳಿದ್ರು, ಸರ್ ನಿಮಗೆ ಒಂದು ಸೂಪರ್ ಡಿಲಕ್ಸ್ ವಾರ್ಡ್ ಕೊಡ್ತೀವಿ ಅಂತ. ನಾನು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೆ. ಅಲ್ಲಿ ನನಗೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಿರಲಿಲ್ಲ, ಐಸಿಯುನಲ್ಲಿ ಸತ್ತೋಗ್ತಾನೆ ಇರ್ತಾರೆ ಜನ ಯಾವಾಗಲೂ, ಅದರಿಂದ ನನಗೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಿರ್ಲಿಲ್ಲ. ಕೇಳ್ಕೊಂಡಾಗ ಅವರು ಡಾಕ್ಟರ್ ನನಗೆ ಒಂದು ಒಳ್ಳೆ ಸೂಪರ್ ಡಿಲಕ್ಸ್ ವಾರ್ಡ್ ಕೊಟ್ಟರು. ಅವಾಗ ನಾನಲ್ಲಿ ಬೈಬಲ್ ಓದ್ತಾ ಪ್ರಾರ್ಥನೆ ಮಾಡೋಕ್ಕೆ ನಾನು ಸ್ಟಾರ್ಟ್ ಮಾಡಿದಾಗ ನನಗೆ ಅದ್ಭುತವಾಗಿ ಮಿರಕಲ್ ಆಗೋಕ್ಕೆ ನನಗೆ ಸ್ಟಾರ್ಟ್ ಮಾಡ್ತು. ನಾನು ಆಸ್ಪತ್ರೆ, ನಾನು ಇವಾಗ ಈ ಥರ ಚೆನ್ನಾಗಿದ್ದೆ ಅಂತಲ್ಲ, ನಾನು ಈಗಿದ್ದನು ಒಂದೇ ಸರಿ ಈ ಥರ ನಾನು ಸೂಪರ್ ನ್ಯಾಚುರಲ್ ಹೀಲಿಂಗ್ ನನಗೆ ಆಗಿದೆ. ಈ ಥರ ಇದ್ದಿದ್ದು ನಾನು ಒಂದು ದಿವಸ ಕನ್ನಡಿಯಲ್ಲಿ ಮುಖ ನೋಡ್ಕೊಂಡ್ಬಿಟ್ಟೆ. ಮುಖ ನೋಡ್ಕೊಂಡಾಗ ತುಂಬ ಕುರುಪಿಯಾಗಿದೆ. ಅಯ್ಯೋ, ನಾನು ಹೆಂಗೆ ಎಲ್ಲರಿಗೂ ಈ ಥರ ಮುಖ ತೋರಿಸೋದು, ನನ್ನ ಯಾರು ಇಷ್ಟಪಡ್ತಾರೆ ಅಂತ ನಾನು ಹತ್ಬಿಟ್ಟೆ ದೇವ್ರ ಹತ್ರ, ತುಂಬ ಹತ್ಬಿಟ್ಟೆ. ಹತ್ತಾಗ ದೇವರು ನನ್ನ ನೋಡಿದ್ದಾನೆ, ನನ್ನ ಮನಸ್ಸು, ನಮ್ದೇನು ಆಸೆ ಇದೆ ಎಲ್ಲ ನೋಡಿದ್ದಾನೆ ದೇವರು. ನಮ್ಮ ಕಷ್ಟ ಎಲ್ಲ ದೇವರಿಗೆ, ಯಾಕೆಂದ್ರೆ ದೇವ್ರು ಒಳಗೆ ನೋಡ್ತಾನೆ, ಮನುಷ್ಯ ಹೊರಗೆ ನೋಡ್ತಾನೆ ಅಂತ ಬೈಬಲ್ ಹೇಳುತ್ತೆ. ಅದನ್ನ ನೋಡಿ ನನಗೆ ದೇವರು ಮತ್ತೆ ಮಾರನೇ ದಿವಸಕ್ಕೆ ನನಗೆ ಒಂದು ಸೂಪರ್ ನ್ಯಾಚುರಲ್ ಹೀಲಿಂಗ್ ಆಯ್ತು. ನನಗೆ ಡಾಕ್ಟರ್ ಎಲ್ಲ ಆಶ್ಚರ್ಯ ಪಡೋ ರೀತಿಯಲ್ಲಿ ಹೀಲಿಂಗ್ ಆಯ್ತು. ನಾನು ಈಗಿದ್ದವನು ಒಂದೇ ಸರಿ ನಾನು ಹೀಗೆ ಆಗ್ಬಿಟ್ಟೆ, ಮತ್ತೆ ಯಥಾಸ್ಥಿತಿ 1 ವಾರದಲ್ಲಿ ಆಗ್ಬಿಟ್ಟೆ. ಯಾವ ಮೆಡಿಕಲ್ ಟ್ರೀಟ್ಮೆಂಟ್ ತಗೊಂಡ್ರು ಸಹ ಈ ತರ ನ್ಯಾಚುರಲ್ ಮತ್ತೆ ಕಷ್ಟ ಆಗ್ತದೆ. ಹೌದು, ಈ ತರ ಸುಟ್ಟೋದ್ರು ಒಂದೇ ವಾರದಲ್ಲಿ ನನಗೆ ಹೀಲಿಂಗ್ ಆಗ್ಬೇಕು ಅಂದ್ರೆ ಅದು ಆಶ್ಚರ್ಯ, ಎಲ್ಲ ಆಶ್ಚರ್ಯ. ಡಾಕ್ಟರ್ ಮಾಡ್ಲಿಕ್ಕೆ ಆಗಲ್ಲ, ದೇವರೇ ಮಾಡ್ಬೇಕು. ಡಾಕ್ಟರ್ಗೆ ನಮ್ಮೆಲ್ಲ ಡಿಪಾರ್ಟ್ಮೆಂಟಲ್ಲಿ ಬಂದು ಕೇಳ್ತಾ ಇದ್ರು, ಏನು ಆ ಹುಡುಗ ಬದುಕ್ತಾನೆ, ಹೇಗೆ ನಮ್ಮ ಸಿಬ್ಬಂದಿ ಬದುಕ್ತಾರೆ ಅಂತ ಕೇಳುವಾಗ ಡಾಕ್ಟರ್ ಅವ್ರಿಗೆ ಹೇಳ್ತಿದ್ರಂತೆ, ಆ ಮನುಷ್ಯ ಸತ್ಯವೇದ ಓದ್ತಾರೆ, ಪ್ರಾರ್ಥನೆ ಮಾಡ್ತಾರೆ,
ಅವರು ನಮಗೇನೆ ಒಂದು ಧೈರ್ಯ ಹೇಳೋ ಮಟ್ಟಕ್ಕೆ ಅವ್ರು ಇದ್ದಾರೆ, ಅವ್ರು ಖಂಡಿತ ಬದುಕ್ತಾರೆ, ಅವ್ರಿಗೆ ತುಂಬ ವಿಲ್ ಪವರ್ ಇದೆ ಅವ್ರಿಗೆ ಅಂತ ಹೇಳಿ ಕಳಿಸ್ತಿದ್ರು ಅಂತ ನಮ್ಮದು ಡಿಸ್ಚಾರ್ಜ್ ಆದಮೇಲೆ ನಮ್ಮ ಇಂಜಿನಿಯರ್ ಆ ರೀತಿಯಾಗಿ ಹೇಳಿದ್ರು, ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಅಂದರೆ ಎಷ್ಟು 2 ತಿಂಗಳ ಎಷ್ಟು ಜಾಸ್ತಿ ಇದ್ರೆ ಹಾಸ್ಪಿಟಲ್? 2 ತಿಂಗಳು ಮೇಲ್ಪಟ್ಟಿದೆ, 2 ತಿಂಗಳು ಜಾಸ್ತಿ. ಹಾಸ್ಪಿಟ್ಲಲ್ಲಿ ಇರುವಾಗ ನಿಮ್ಮನ್ನು ನೋಡಿದ ಡಾಕ್ಟ್ರು ನರ್ಸ್ಗಳು ಕಡೆಗೆ ಡಿಸ್ಚಾರ್ಜ್ ಆಗುವ ಏನು ಹೇಳಿದ್ರು ನಿಮಗೆ? ನನಗೆ ತುಂಬ ಖುಷಿ ಪಡ್ತಾರೆ. ಈಗಲೂ ಹೋದರೂ ಕೂಡ ನಾನು ಅಲ್ಲಿದ್ದಾಗಲೂ ಕೂಡ ಯೇಸು ಕ್ರಿಸ್ತನ ಪ್ರೀತಿನ ನಾನು ಈ ಸ್ಥಿತಿನಲ್ಲಿ ಇದ್ದಾಗಲೂ ಹಂಚುತ್ತಾ ಇದ್ದೆ ಅವರಿಗೆ. ಹೌದು, ನಾನು ಈ ಥರ ಸ್ಥಿತಿನಲ್ಲಿ ಇದ್ದಾಗ ನಾನು ಎಲ್ಲ ನರ್ಸ್ಗಳಿಗೆ, ಎಲ್ಲ ಆಯಗಳಿಗೆ, ಇನ್ಕ್ಲೂಡಿಂಗ್ ಡಾಕ್ಟರ್ಸ್ ಆಲ್ಸೋ, ಎಲ್ರಿಗೂ ನೋಡಿ ನನ್ನ ದೇವರು ಸಾಯ ಅಂತನ ದೇವರು ಬದುಕಿಸಿದ್ದಾನೆ. ಅದರಿಂದ ಯೇಸು ಕ್ರಿಸ್ತನನ್ನು ನೀವು ನಂಬ್ರಿ, ಇದರಿಂದ ಯಾವುದೇ ಜಾತಿ ಧರ್ಮ ಏನು ಚೇಂಜ್ ಆಗಲ್ಲ, ನಾವು ದೇವರ ಮಕ್ಕಳಾಗ್ತೀವಿ ಅಂತ ಬೈಬಲ್ ಹೇಳುತ್ತೆ. ಯಾಕೆಂದರೆ ಬೈಬಲಲ್ಲಿ ಸುವಾರ್ತೆ ಪತ್ರಿಕೆ ಯೋಹಾನ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ. ಯೋಹಾನ 1:12 ಬರೆಯಲ್ಪಟ್ಟಿದೆ. ಏನಪ್ಪ ಅಂತಂದರೆ, ಯಾರು ಆತನನ್ನು ಅಂಗೀಕರಿಸಿದರೋ, ಯೇಸು ಕ್ರಿಸ್ತನ ಹೆಸರು ನಂಬಿಕೆ ಇಟ್ಟವ್ರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಅಂತ. ಕ್ರಿಶ್ಚಿಯನ್ ಆಗೋದು ಅಂತ ಅಲ್ಲ, ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಅಂತ. ಸೊ ಈ ಸತ್ಯವನ್ನು ಮತ್ತೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಮನುಷ್ಯನ ಅವತಾರವೆತ್ತಿ ಬರ್ತಾರೆ. ಕಾರಣ ಏನಂತಂದರೆ, ಎಲ್ಲ ಮಾನವರಿಗೋಸ್ಕರವಾಗಿ ಪ್ರಾಣ ಕೊಟ್ಟು ಪಾಪ ಕ್ಷಮಾಪಣೆ, ರಕ್ಷಣೆ, ನಿತ್ಯ ಜೀವ, ಇದು 3 ಕೊಡಲಿಕ್ಕೆ ದೇವರು ಮಾಡಿದಂಥ ಒಂದು ಪ್ಲಾನು. ಮನುಷ್ಯರಿಗೆ ದೇವರು ಮಾಡಿದಂಥ ಉಚಿತವಾದ ರಕ್ಷಣೆ, ಇದು ಕೊಡುಗೆ, ಇದು ಗಿಫ್ಟ್, ಇದು ದೇವರ ಕೊಡುಗೆ, ಅದು ಫ್ರೀ ಗಿಫ್ಟ್, ದೇವರ ಕೊಡುಗೆ, ಉಚಿತವಾಗಿ. ಹೌದು, ಉಚಿತವಾಗಿ ಮಾನವರಿಗೆ. ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಇಲ್ಲ, ಖಂಡಿತ. ಲೋಕದಲ್ಲಿ ಪ್ರತಿಯೊಂದು ಸಂಗತಿಗೆ ಬೆಲೆ ಕಟ್ಟಲಿಕ್ಕಿದೆ, ಅದು ರಕ್ಷಣೆಗಾಗಿ ಬೆಲೆ ಕಟ್ಟಲಿಕ್ಕಿಲ್ಲ, ನಾವು ಒಪ್ಪಿಕೊಳ್ಳೋದಷ್ಟೇ. ಹೌದು, ನನ್ನ ಪಾಪಿ ಅಂತ ಯಾವಾಗ ಒಪ್ಪಿಕೊಳ್ತೇವೆ ಮನುಷ್ಯನು, ಅಂದರೆ ಲೋಕದಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ನೀತಿವಂತನ ಯಾರಿಲ್ಲ, ಎಲ್ಲ ಪಾಪ ಮಾಡಿ ದೇವರಿಂದ ದೂರ ಹೋಗಿದ್ದಾರೆ. ಯಾಕಂದರೆ ವಾಕ್ಯ ಕೂಡ ಹೇಳ್ತಾನೆ, ಮನುಷ್ಯನು ಹುಟ್ಟು ಪಾಪಿಯಾಗಿದ್ದಾನೆ, ಜನ್ಮ ಪಾಪಿ, ಕರ್ಮ ಪಾಪಗಳು ಮಾಡ್ತಾ ಇದ್ದಾನೆ, ಮತ್ತು ಹೇಳ್ತಾನೆ ನಾನು ಸ್ವರ್ಗಕ್ಕೆ ಹೋಗ್ತೇನೆ ಅಂತ ಹೇಳ್ತಾನೆ. ಅಂದರೆ ಸ್ವರ್ಗ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಪರಲೋಕ ಯೆಹೋವನದ್ದು, ದೇವರದ್ದು, ಭೂಲೋಕವು ನರಸಂತಾನೆ ಕೊಟ್ಟಿದ್ದಾನೆ ಅಂತ ಕೀರ್ತನೆ 115ರಲ್ಲಿ 16ನೇ ವಾಕ್ಯ ಹೇಳ್ತಾರೆ. ಯಾಕಂದರೆ ಈಗ ಒಂದು ವೇಳೆ ಬೇರೆ ದೇಶಕ್ಕೆ ಹೋಗಬೇಕಾದ್ರೂ ಕೂಡ ನಮಗೆ ಪಾಸ್ಪೋರ್ಟ್ ಬೇಕು, ವೀಸಾ ಬೇಕು, ಇಮಿಗ್ರೇಷನ್ ಬೇಕು, ಎಲ್ಲ ಕೆಲವು PCC ಎಲ್ಲ ಮಾಡಬೇಕು. ಒಂದು ವೇಳೆ ಅದರಲ್ಲಿ ಒಂದು ಮಾಡಿದ್ದರೂ ಕೂಡ ನಮಗೆ ಪಾಸ್ಪೋರ್ಟ್ ಸಿಗೋದಿಲ್ಲ. ಪಾಸ್ಪೋರ್ಟ್ ಸಿಕ್ಕಿದ ನಂತರ ಗಲ್ಫಿಗೆ ಅಥವಾ ಇತರ ರಾಷ್ಟ್ರಕ್ಕೆ ಹೊಡಿಬೇಕಾದ್ರೆ ಅದಕ್ಕೆ ಇಮಿಗ್ರೇಷನ್ ಬೇಕು, ವೀಸಾ ಬೇಕು, ಇದೆಲ್ಲ ಬೇಕು. ಅಂದರೆ ಪರಲೋಕ ಹೋಗ್ಲಿಕ್ಕೆ ಅಷ್ಟು ಸುಲಭ ಇಲ್ಲ ಅಲ್ಲ. ಅಂದರೆ ಇದೆ, ಯಾಕಂದರೆ ಈ ಬೇರೆ ದೇಶಕ್ಕೆ ಹೋಗಬೇಕಾದ್ರೆ ಇದೆಲ್ಲ ಮಾಡಬೇಕು, ಸಿಸ್ಟಮ್ ಇದೆ. ಆದರೆ ಮನುಷ್ಯನು ನಿತ್ಯತ್ವಕ್ಕೆ ಹೋಗಬೇಕಾದ್ರೆ ಖಾಲಿ ಇಷ್ಟೇ ಮಾಡಿದರೆ, ನಾನು ಪಾಪಿ ಅಂತ ಒಪ್ಪಿಕೊಂಡು ದೇವರಲ್ಲಿ ನಾನು ಕ್ಷಮೆ ಕೇಳಿದರೆ, ದೇವರ ವಾಕ್ಯ ಕೂಡ ಹೇಳ್ತದೆ, ನಿನ್ನ ಪಾಪವು ಕಡು ಕೆಂಪಾಗಿದ್ದರೂ ಹಿಮದಾಗಿ ಬಿಳುಪಾಗೋದು, ಕಿರುಮಂಜು ಬಣ್ಣದಷ್ಟು ಕೆಂಪಾಗಿದ್ದರೂ ಉಣ್ಣೆಯಂತೆ ಬಿಳುಪನ್ನು ಮಾಡ್ತೀವಿ ಸ್ವಾಮಿ. ಅಂದರೆ ಮನುಷ್ಯನ ಪಾಪಿಯಾದ ಮನುಷ್ಯನ ಪರಲೋಕ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ. ಯಾರು ತಗ್ಗಿಸಿಕೊಳ್ತಾರೆ, ನನ್ನ ಪಾಪಿಯನ್ನು ಒಪ್ಪಿಕೊಳ್ತಾರೆ, ದೇವರವನ್ನು ಕ್ಷಮಿಸ್ತಾನೆ ಅಲ್ಲ. ದೇವರ ವಾಕ್ಯ ಕೂಡ ಹೇಳ್ತದೆ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡುವುದಾದ್ರೆ ನಂಬಿಗಸ್ತನ ನೀತಿವಂತನ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸಿ ಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸ್ತಾನಂತೆ. ಒಂದು ವೇಳೆ ಪಾಪದ ಮೂಲಕ ಬರುವಂಥ ಅನೀತಿ ಇದೆ. ಅನೀತಿ ಅಂದರೆ ಏನು ಇರಬಹುದು? ದೇವರ ವಾಕ್ಯದ ಪಾಪದ ಸಂಬಳ ಮರಣ ಅಲ್ಲ. ಯಾವ ಮರಣ? ಶಾರೀರಿಕ ಮರಣ ಪ್ರತಿಯೊಬ್ಬರಿಗಿದೆ, ಆದರೆ ಇನ್ನೊಂದು ಮರಣ ಇದೆ, ಆತ್ಮವು ನಿತ್ಯಕ್ಕೂ ನರಕ ಹೋಗುವಂಥದ್ದು ಅಲ್ಲ. ಆ ಮರಣದಿಂದ ತಪ್ಪಿಸೋದಕ್ಕಾಗಿ, ನಿತ್ಯ ನರಕದಿಂದ ತಪ್ಪಿಸೋದಕ್ಕಾಗಿ, ನಮ್ಮ ಪಾಪವನ್ನು ಕ್ಷಮಿಸೋದಕ್ಕೆ ಯೇಸು ಸ್ವಾಮಿ ಲೋಕಕ್ಕೆ ಬಂದನಲ್ಲ. ಖಂಡಿತವಾಗಿ ಅಂದರೆ ಇದೇ ಸತ್ಯ ಅಲ್ಲ, ಇದಕ್ಕಿಂತ ದೊಡ್ಡ ಸತ್ಯ ಇಲ್ಲ. ಒಬ್ಬ ಪಾಪ ಮಾಡಿ ಎಷ್ಟೋ ಪಾಪ ಮಾಡ್ತಾನೆ, ಎಷ್ಟೋ ಕೊಲೆ ಆಗಿರ್ಬೋದು, ಕೊಲೆಗಾರನಾಗಿರ್ಬೋದು, ದೊಡ್ಡ ಕಳ್ಳನಾಗಿರ್ಬೋದು, ವ್ಯಭಿಚಾರ ಆಗಿರ್ಬೋದು, ಯಾರೂ ಕ್ಷಮಿಸ್ಲಿಕ್ಕೆ ಸಾಧ್ಯ ಇಲ್ಲದ ವ್ಯಕ್ತಿ ಆಗಿರ್ಬೋದು ಅಲ್ಲ. ಒಂದು ವೇಳೆ ದೇವರ ಯೇಸು ಸ್ವಾಮಿಯಲ್ಲಿ ಬಂದು, ದೇವರೇ ನಾನು ಪಾಪಿ, ನಮಗೆ ಕ್ಷಮಿಸು ಅಂತ ಹೇಳಿದರೆ ದೇವರು ಕ್ಷಮಿಸ್ತಾನಲ್ಲ, ಕ್ಷಮಿಸ್ತಾನೆ. ನಂತರ ಆತನ ವಾಕ್ಯದ ಪ್ರಕಾರ ಜೀವಿಸೋದಾದರೆ ಒಂದು ದಿನ ಈ ಲೋಕವನ್ನು ಬಿಡುವಾಗ ನಾವು ಪರಲೋಕ ರಾಜ್ಯ ಸೇರ್ತೇವೆ ಅಲ್ಲ. ಆ ಸತ್ಯ ನಿಮ್ಗೆ ಗೊತ್ತಾಯ್ತು, ಅದು ಕಂಡುಕೊಂಡ್ರೆ ದೇವರ ಅದರ ಮೂಲಕ ದೇವರ ನಿಮ್ಮ ಅದ್ಭುತಗಳನ್ನು ಮಾಡಾಯ್ತು ಅಲ್ಲ. ಅನೇಕ ಜನರು ನಿಮ್ಮನ್ನು ದೃಷ್ಟಿಸುವ ಹಾಗೆ ಆಯ್ತು. ಹೌದು, ಎಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲವರೆಲ್ಲ ಮಾತಾಡ್ಕೊಂಡ್ರು, ನಾನು ನೀವು ಬದುಕ್ತೀರಂತ ಗೊತ್ತಿರಲಿಲ್ಲ, ನೀನು ನಂಬಿದಂತ ದೇವರು ನಿನಗೆ ಒಳ್ಳೇದು ಮಾಡಿದ, ನೀ ಸತ್ಯದಲ್ಲಿ ನಡೆದಿದ್ರಿಂದ, ನಿನಗೆ ಸತ್ಯವಾಗಿ ನಡೆದಿದ್ರಿಂದ ನಿನಗೆ ದೇವ್ರು ಮತ್ತೆ ಒಂದು ಜೀವ ಕೊಟ್ಟಿದ್ದಾರೆ ಅಂತ ಮಾತಾಡ್ಕೊಳ್ತಾರೆ.
ನೀವು ಈ ಆಕ್ಸಿಡೆಂಟ್ ಆಗಿ ಎಷ್ಟು ಸಮಯದ ನಂತರ ಪುನಃ ಜಾಯ್ನ್ ಆದ್ರಿ ಡ್ಯೂಟಿಗೆ? ನಾನು ಮತ್ತೆ 3 ತಿಂಗಳು ರೆಸ್ಟ್. ಅಷ್ಟೇ 3 ತಿಂಗಳು ರೆಸ್ಟ್ ಅಲ್ಲಿ ಇದ್ದೆ. ನಾನು ಮತ್ತೆ ಡ್ಯೂಟಿಗೆ ಹೋದೆ. ಸೇಮ್ ಅದೇ. ಹೌದೌದು. ಈಗ ಈ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ನಿಮ್ಮ ಬಗ್ಗೆ ಅಥವಾ ಬೇರೆ ಜನರಿಗೆ ಹೇಗೆ ಅದ್ಭುತ ಇದೆ ನಿಮ್ಮ ಜೀವಿತದಲ್ಲಿ ಅಂತ ಹೇಳ್ತಾ ಇದ್ದೀರಾ ಆ ಟೈಮ್? ಯಾಕೆಂದ್ರೆ ಈ ತರ ಆಕ್ಸಿಡೆಂಟ್ ಆದವರು ಸಾಮಾನ್ಯವಾಗಿ ಯಾರು ಕೂಡ ಅಷ್ಟು ಬೇಗ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ. ಹೌದು. ಹಾಗಾಗಿ ಇವತ್ತು ನನ್ನ ಎಲ್ಲ ಸಂಬಂಧಿಕರು, ನಾನು ವಾಸ ಮಾಡ್ತಾ ಇರ್ತಕ್ಕಂಥ ನೆರೆಹೊರೆಯವರು, ನನ್ನ ಫ್ರೆಂಡ್ಸ್ಗಳು, ಇನ್ಕ್ಲೂಡಿಂಗ್ ನನ್ನ ಡಿಪಾರ್ಟ್ಮೆಂಟ್ ಎಲ್ಲ ಸಿಬ್ಬಂದಿಗಳು, ಆಫೀಸರ್ಸ್ ಎಲ್ಲ ಕೂಡ ಅವರು ತಿಳ್ಕೊಂಡಿದ್ದಾರೆ ಯೇಸು ಕ್ರಿಸ್ತನ ಆತನನ್ನು ಬದುಕಿಸಿದ್ದಾರೆ, ಆತನ ಆ ರೀತಿಯಾಗಿ ಜೀವಿಸ್ತಾ ಇದ್ದ ಅಂತ ನನ್ನ ಎದುರುಗಡೆನೆ ಅವ್ರು ಮಾತಾಡ್ತಾರೆ ಕೆಲವರು. ಈಗ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಯಾರಾದರೂ ಕಂಡುಕೊಂಡಿದ್ದಾರೆ ಸ್ವಾಮಿಯನ್ನು? ಕೆಲವರು ಕಂಡುಕೊಂಡಿದ್ದಾರೆ. ಅಂದರೆ ನೀವೇ ಜೀವಂತ ಸಾಕ್ಷಿ ಆಗಿದ್ದೀರ ಅವ್ರ ಮುಂದೆ. ಯಾಕಂದರೆ ಈಗ ಬೈಬಲ್ನಲ್ಲಿ ಅನೇಕ ಸಾಕ್ಷಿಗಳಿರಬಹುದು, ಅದು ನಂಬುವುದಕ್ಕಿಂತ ಮುಂದೆ ನೀವೇ ಜೀವಂತ ಸಾಕ್ಷಿ ಅವರ ಮುಂದೆ ಇದ್ದೀರಿ. ಯೇಸು ಸ್ವಾಮಿ ನಂಬಿ ಇಂಥ ಪರಿಸ್ಥಿತಿಗೂ ಕೂಡ ದೇವರನ್ನು ಪುನಃ ಬದುಕಿಸಿದಲ್ಲ, ಹೊಸ ಜೀವ ಕೊಟ್ಟ, ಹೊಸ ರೂಪ ಕೂಡ ಕೊಟ್ಟ. ಜೀವ ಮಾತ್ರ ಅಲ್ಲ, ಹೊಸ ರೂಪ ಕೂಡ ನಿಮ್ಗೆ ಕೊಟ್ಟ. ಎಲ್ಲ ಹೊಸದ್ ಮಾಡಿದಾರೆ ದೇವರು. ನಂದು ಎಲ್ಲ ತಲೆ ಕೂದಲಿದೆಲ್ಲ ಸುಟ್ಟೋಗಿತ್ತು. ನಂದು ಮೀಸೆ, ಕಣ್ಣುಬ್ಬು, ಐಲಾಶ್ ಏನಿರ್ಲಿಲ್ಲ, ಕಿವಿ ಇದೆಲ್ಲ ಸುಟ್ಟು, ಇದೆಲ್ಲ ಹೊಸ ಚರ್ಮ ನನಗೆ ಬಂದಿರೋದು. ನಂದೆಲ್ಲ ಈ ದೇಹದ ಈ ಎದೆ ಭಾಗದವ್ರಿಗೆಲ್ಲ ಸುಟ್ಟೋಗಿತ್ತು. ಈಗ ಅಲ್ಲಿ ನೋಡಿದ್ರೆ ಯಾವುದೇ ಮಾರ್ಕ್ ಇಲ್ಲ. ಎಲ್ಲ ಆಶ್ಚರ್ಯ ಪಡ್ತಾರೆ, ಡಾಕ್ಟರ್ ಆಶ್ಚರ್ಯ ಪಡುವಂತ ಸಂಗತಿ. ನಾನು ಯಾವುದೇ ಮೆಡಿಸಿನ್ ಕೂಡ ನನ್ನ ಮುಖಕ್ಕೆ ಹಚ್ಚಿಲ್ಲ. ಅಷ್ಟು ಒಂದು ದೇವರು ನನಗೆ ಅದ್ಭುತ ಮಾಡಿದ್ದಾರೆ. ಸೂಪರ್ ನ್ಯಾಚುರಲ್ ಹೀಲಿಂಗ್ ಆಗಿದೆ ಖಂಡಿತವಾಗಿ. ನೀವು ಈಗಲೂ ಜಾಬ್ ಮಾಡ್ತಾ ಇದ್ದೀರಾ? ಈಗಲೂ ಜಾಬ್ ಮಾಡ್ತಾ ಇದ್ದೀನಿ. ಮತ್ತೆ ಬೇರೆ ಏನು ಮಾಡ್ತಾ ಇದ್ದೀರಾ ಅದರೊಟ್ಟಿಗೆ? ನಾನೇನು ಅದೇ ಯೇಸು ಸ್ವಾಮಿ ಪ್ರೀತಿನ ಇತರಿಗೆ ಹಂಚಿದ್ದೀನಿ. ಬಿಡು ಇದ್ದಾಗ ನಾನು ಹಂಚಿದ್ದೀನಿ. ಅಂದ್ರೆ ಆಫೀಸ್ನಲ್ಲಿ ಮಾತ್ರ ಅಲ್ಲ ಬೇರೆ ಕಡೆ ಹೋಗ್ತೀರಾ? ಹೌದು, ಸಂಡೇ ನನಗೆ ರಜೆ ಇರ್ತದೆ. ಆ ಟೈಮಲ್ಲಿ ನಾನು ಕ್ರಿಸ್ತನ ಪ್ರೀತಿಯನ್ನು ಹಂಚುತ್ತೇನೆ. ಈ ತರ ಎಲ್ಲಿ ಹಂಚುತ್ತೀರಿ? ಸಮಾಜದಲ್ಲಿ ಎಲ್ಲಿ ಬೇಕಾದ್ರೂ ಆಗ್ಬೋದು. ಆಸ್ಪತ್ರೆ ಆಗ್ಬೋದು, ನಾನಿರುವಂಥ ಸ್ಥಳ ಆಗ್ಬೋದು, ಸೊಸೈಟಿನಲ್ಲಿ ಒಟ್ಟಲ್ಲಿ ನಾನು ಆ ಪ್ರೀತಿನ ನೆರೆಹೊರೆಯವರಿಗೆ ನಾನು ಅದನ್ನು. ಅಂದ್ರೆ ನೀವಾಗಿ ಹೋಗ್ತೀರಾ ಅಲ್ಲ ಯಾರು ನಿಮ್ಮನ್ನು ಕರೀತಾರ ನಮ್ಮ ಮನೆಗೆ ಬಂದು ನಮ್ಗಾಗಿ ಪ್ರಾರ್ಥನೆ ಮಾಡಿರಿ ಅಥವಾ ಅವರು? ಇತ್ತೀಚೆಗೆ ಇದೆಲ್ಲ ನೋಡಿ ಕೆಲವರು ಕರೀತಾರೆ ನನಗೆ, ಬ್ರದರ್ ಬದುಕಿದ್ದಾರೆ, ನಮಗೋಸ್ಕರ ನೀವು ಪ್ರಾರ್ಥನೆ ಮಾಡಿ ಅಂತ ಅನೇಕರು ಪ್ರಾರ್ಥನೆ ಮಾಡಿಸ್ಕೊಂಡಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗಿದೆ. ನೀವು ಪ್ರಾರ್ಥನೆ ಮಾಡೋದು ಒಳ್ಳೇದಾಗಿದೆ. ಕೆಲಸ ಇದ್ದವ್ರಿಗೆ ಕೆಲಸ ಸಿಕ್ಕಿದೆ. ನಾನು ಕೂಡ ಪ್ರಾರ್ಥನೆ ಮೂಲಕವಾಗಿ ಕೆಲಸ ತಗೊಂಡಿದ್ದು. ಇವತ್ತಿನ ಕಾಲದ ನಂದೊಂದು ಆಸೆ ಇತ್ತು, ಲಂಚ ಕೊಟ್ಟು ಕೆಲಸಕ್ಕೆ ಹೋಗ್ಬಾರ್ದು ಅಂತ. ನನ್ನ ಕೆಲಸ ಕೂಡ ಪ್ರಾರ್ಥನೆ ಮೂಲಕವಾಗಿ ದೇವರು ಕೊಟ್ಟಿದ್ದು. ಅನೇಕ ಸಾರಿ ಟ್ರಾನ್ಸ್ಫರ್ ಆಗಿದೆ, ಕೇಳಿದ ಜಾಗಕ್ಕಾಗಿದೆ. ಎಲ್ಲ ಕೇಳ್ತಾರೆ, ಇವನೇನಪ್ಪ ಕೇಳಿದ ಜಾಗಕ್ಕೆ ವರ್ಗಾವಣೆ ಆಗ್ತದಲ್ಲ, ಏನು ಯಾವ ಇನ್ಫ್ಲೂಯೆನ್ಸ್ ಇಟ್ಟಿದ್ದೇನೆ ಅಂತ. ನಾನು ಭೂಲೋಕದ ಮನುಷ್ಯರಲ್ಲಿ ಯಾವ ಇನ್ಫ್ಲೂಯೆನ್ಸ್ ಇಟ್ಟಿಲ್ಲ. ನನಗೆ ದೇವರು, ಪರಲೋಕದ ತಂದೆಯ ದೇವರು ನನ್ನ ಪ್ರಾರ್ಥನೆ ಕೇಳಿ ನನಗೆ ಬೇಕಾದಂಥ ಸ್ಥಳಕ್ಕೆ ಆಫೀಸರಲ್ಲಿ ಕರುಣೆ ಹುಟ್ಟಿಸಿ ನನಗೆ ದೇವರು ಹಾಕಿಸ್ಕೊಡ್ತಾರೆ. ಬೇಕಾದಂಥ ಸ್ಥಳಕ್ಕೆ ನಾನು ವರ್ಗಾವಣೆ ಮಾಡಿಸ್ಕೊಂಡು ಹೋಗ್ತೇನೆ. ಅಲ್ಲ, ನೀವು ಖಂಡಿತವಾಗಿ ದೇವರು ಅಂದರೆ ವಾಕ್ಯ ಕೂಡ ಹೇಳ್ತದೆ, ದೇವರು ಪ್ರಾರ್ಥನೆ ಕೇಳುವ ಆತ. ಅಲ್ಲ, ಖಂಡಿತವಾಗಿ ನೀತಿವಂತರ ಅತ್ಯಸಕ್ತ ಪ್ರಾರ್ಥನೆ ಬಹುಬಲವುಳ್ಳನ್ನು ದೇವರ ವಾಕ್ಯ ಹೇಳ್ತದೆ. ಆ ರೀತಿ ನಿಮ್ಮ ಪ್ರಾರ್ಥನೆಗೆ ನಿಮಗೆಲ್ಲ ಬೇಕಾ ಆ ಸ್ಥಳ ದೇವರೇ ಕೊಡ್ತಾನೆ. ಈಗ ನೀವು ಈಗ ಹಾಸ್ಪಿಟ್ಲಿಗೆಲ್ಲ ಪ್ರೇಯರಿಗೆ ಹೋಗ್ತೀರಾ ಜನರಿಗೆಲ್ಲ ಪ್ರಾರ್ಥನೆ ಮಾಡೋದಕ್ಕಾಗಿ? ಹೌದು, ನಾನು ಇದ್ದಂಥ ಆಸ್ಪತ್ರೆನಲ್ಲೇ ಡಾಕ್ಟ್ರೇ ಒಂದ್ಸರಿ ಹೇಳಿದರು, ನಮ್ಮ ಎಲ್ಲ ನನ್ನ ಸ್ಟಾಫಿಗೆ ಎಲ್ಲರಿಗೂ ಪ್ರಾರ್ಥನೆ ಮಾಡಿ ಅಂತ ನನಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಅದಲ್ದೇ ನೀವು ಬಂದು ನಮ್ಮ ನರ್ಸ್ಗಳಿಗೆಲ್ಲ ಒಂದ್ಸರಿ ಈ ಥರ ಪ್ರೀತಿಯಿಂದ ಯಾವ ರೀತಿಯಾಗಿ ಟ್ರೀಟ್ ಮಾಡೋದು ರೋಗಿಗಳನ್ನ ಅಂತ ಒಂದು ಸಬ್ಜೆಕ್ಟ್ ಮಾತಾಡಿ ಅಂತ ಕೂಡ ಕೇಳ್ಕೊಂಡಿದ್ರು. ಹೋಗಿದ್ದೀರಾ? ಹೋಗ್ಲಿಕ್ಕೆ ಅವ್ರದ್ದು ನನ್ನ ಫೋನ್ ನಂಬರ್ ಹಳೆದಾಯಿತು, ಅದು ಕನೆಕ್ಟ್ ಆಗಲಿಲ್ಲ ಅಂತ ನಾನು ಕಮ್ಯುನಿಕೇಶನ್ ಮಾಡೋಕ್ಕಾಗಲಿಲ್ಲ ಅಂತ. ನೀವೇನಾದ್ರೂ ಹೀಗೆ ಸೇವೆಗೆ ಹೊರಗೆ ಎಲ್ಲಿದ್ರು ಹೋಗ್ತೀರಾ ನೀವು? ಹೌದು, ನಾನು ಪ್ರತಿ ಭಾನುವಾರ ನಾನು ಕರ್ನಾಟಕದಂಥ ಅನೇಕ ಚರ್ಚ್ಗಳಲ್ಲಿ ಸಾಕ್ಷಿ ಮೂಲಕವಾಗಿ ನನಗೆ ದೇವರ ವಾಕ್ಯವನ್ನು ಹಂಚಲಿಕ್ಕೂ ಮತ್ತು ಈ ಸಾಕ್ಷಿ ಹಂಚ್ಕೊಳ್ಳಿಕ್ಕೆ ನನಗೆ 1 ತಿಂಗಳು 15 ದಿವಸ ಮುಂಚೆನೆ ನನಗೆ ಕರೆದಿರ್ತಾರೆ. ಆ ಸಮಯದಲ್ಲಿ ನಾನು ಹೋಗ್ತೇನೆ. ನೀವು ಒಬ್ಬರೇ ಹೋಗ್ತೀರಾ ಅಲ್ಲ ನಿಮ್ಮ ಫ್ಯಾಮಿಲಿಯಾಗಿ ಹೋಗ್ತೀನಿ? ಫ್ಯಾಮಿಲಿಯಾಗಿ ಹೋಗ್ತೀನಿ. ಹೋಗಿ ಸಾಕ್ಷಿ ಎಲ್ಲ ಕೊಟ್ಟು ಬರ್ತೀರಿ. ಅಂದರೆ ಅದರ ಮೂಲಕ ಜನರಿಗೆ ಅನೇಕ ಉತ್ತೇಜನ ಕೂಡ ನೀವು ಮಾಡ್ತಾ ಇದ್ದೀರಿ. ಖಂಡಿತವಾಗಿ. ಬೇರೆ ಏನು ಮಾಡ್ತಾ ಇದ್ದೀರಿ? ಬೇರೆ ಇನ್ನೇನು ಮಾಡ್ತಾ ಇಲ್ಲ. ನಿಮ್ಮ ಉದ್ದೇಶ ಏನು ಮುಂದೆ ಉದ್ದೇಶ ನಾನು ಅದೇ ಯೇಸು ಸ್ವಾಮಿಗೋಸ್ಕರವಾಗಿ, ಯೇಸು ಸ್ವಾಮಿ ನನಗೆ ಜೀವ ಕೊಟ್ಟಿದ್ದಾರೆ. ಜಾಬ್ ಮಾಡಿಕೊಂಡು ನಾನು ಈ ಸತ್ಯವನ್ನು ಇತರಿಗೆ ನಾನು ಹಂಚಬೇಕು. ಯಾಕೆಂದ್ರೆ ದೇವ್ರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನೀನು ಲೋಕದ ಕಟ್ಟ ಕಡೆಯವರೆಗೂ ಸುವಾರ್ತೆಯನ್ನು ಹೇಳ್ಬೇಕು ಅಂತ. ಹಾಗಾಗಿ ಇದು ನಮ್ಗೆ ಕೊಟ್ಟಿರಕ್ಕಂಥ ಜವಾಬ್ದಾರಿ ದೇವರು.
ದೇವ್ರ ಪ್ರೀತಿ, ಪಾಪ ಕ್ಷಮಾಪಣೆ, ಇದನ್ನೆಲ್ಲ ರಕ್ಷಣೆ ಹೇಗೆ ಹೊಂದ್ಕೊಳ್ಳೋದಂತ ನಾವು ಇದನ್ನು ತಿಳಿಸುವಾಗ ಅವರು ಆಗ ಅವ್ರಿಗೆ ಮಂದಟ್ಟಾಗ್ತದೆ. ನನ್ನ ರೀತಿನಲ್ಲಿ ಅವರು ಕೂಡ ಒಳ್ಳೇದಾಗ್ಬೇಕಲ್ಲ, ಅವ್ರಿಗೆ ಒಳ್ಳೇದಾಗ್ಬೇಕು. ಅನೇಕ ಸಮಾಜದಲ್ಲಿ ನೊಂದವರು ಇರ್ತಾರೆ, ಕಷ್ಟದಲ್ಲಿರೋರು ಇರ್ತಾರೆ, ದುಃಖದಲ್ಲಿರೋರು ಇರ್ತಾರೆ, ನಿರಾಶೆಯಲ್ಲಿರ್ತಾರೆ. ಇವರಿಗೆಲ್ಲ ಒಂದು ನಿರೀಕ್ಷೆ ಕೊಡ್ಬೇಕಲ್ಲ ನಾವು ಖಂಡಿತ ಸಮಾಜಕ್ಕೆ. ಅದಕ್ಕೋಸ್ಕರ ನಾನು ಅಂದ್ರೆ ನೀವು ಕ್ರಿಸ್ತನ ಪ್ರೀತಿಯನ್ನು ಇತರಿಗೆ ಹಂಚುತ್ತಾ ಇದ್ದೀರಿ. ಹೌದು, ಪ್ರತಿನಿತ್ಯ ನನ್ನ ಡ್ಯೂಟಿ ಅದು. ಪ್ರತಿನಿತ್ಯ, ಒಂದ್ ದಿವಸ ಅಲ್ಲ, ಪ್ರತಿನಿತ್ಯ ಇರ್ತದೆ. ಅಂದ್ರೆ ನಿಮಗೆ ನಿಮ್ಮ ಜೀವಿತದಲ್ಲಿ ದೇವರು ಏನು ಮಾಡಿದ ಅದನ್ನು ಇತರಿಗೆ ಹೇಳುವಂಥದ್ದೇ ನೀವು ಒಂದು ಸೇವೆ ಮಾಡ್ತಾ ಇದ್ದೀರಿ. ಮತ್ತೆ ಬೇರೆ ಏನು ಮಾಡ್ತಾ ಇದ್ರಿ? ಇದರಲ್ಲಿ ಏನಾದ್ರು ಬೇರೆ ಏನಾದ್ರು ಮಾಡ್ತಾ ಇದ್ದೀರಾ? ಬೇರೆ ಇನ್ನೇನು ಮಾಡ್ತಾ ಇಲ್ಲ. ನಿಮ್ಮ ಉದ್ದೇಶ ಕೂಡ ಅದೇ ಮುಂದೆ? ನನ್ನ ಉದ್ದೇಶ ಅಷ್ಟೇ, ಸುವಾರ್ತೆ ನನ್ನ ಉಸಿರು. ನನ್ನ ಉಸಿರು ಸುವಾರ್ತೆ. ನಾನೊಬ್ಬ ಸುವಾರ್ತಿಕ ಮೊದಲಿಂದಲೂ, ಆಕ್ಸಿಡೆಂಟ್ ಆಗೋದಕ್ಕಿಂತ ಮುಂಚಿಂದಲೂ ನಾನು ಸುವಾರ್ತಿಕನಾಗಿದ್ದೆ. ಕೆಲಸ ಮಾಡ್ಕೊಂಡು ಸುವಾರ್ತೆ ಸೇವೆ ಮಾಡ್ತಾ ಇದ್ದೇನೆ. ಅಂದ್ರೆ ಬೇರೆ ಇದು ಇನ್ನೂ ಎನ್ಕರೇಜ್ ಆಯ್ತು ನನಗೆ. ಅಂದ್ರೆ ನಿಮ್ಮ ಕಡೆ ಉಸಿರಿರುವ ತನಕ ಕ್ರಿಸ್ತನನ್ನು ಜನರಿಗೆ ತಿಳಿಸ್ಬೇಕು, ಕ್ರಿಸ್ತನ ಪ್ರೀತಿ ತಿಳಿಸ್ಬೇಕು. ಚನ್ನಪ್ಪನವರೇ, ನೀವು ನಿಮ್ಮ ಬಗ್ಗೆ ಅಷ್ಟು ಹೇಳಿದ್ರಿ. ನಮ್ಮ ವೀಕ್ಷಕರು ನಿಮ್ಮನ್ನು ನೋಡ್ತಾ ಇದ್ದಾರೆ, ಅವ್ರಿಗೇನು ಹೇಳಿಕೆ ಬಯಸ್ತೀರಿ? ಅವ್ರಿಗೇನು ಹೇಳ್ತೀನಿ ಅಂದ್ರೆ, ಅದೇ ವಾಕ್ಯ ಫಸ್ಟ್ ಹೇಳ್ತದಲ್ಲ, ಯೋಹನ ಸುವಾರ್ತೆಯಲ್ಲಿ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ಇಟ್ಟು, ಇನ್ಫಿನಿಟಿ ಇದೆ ಅಲ್ಲ, ಯಾಕೆಂದ್ರೆ ದೀರ್ಘ ಇದೆ, ಎಷ್ಟೋ ಇನ್ಫಿನಿಟಿ, ಅಗಾಪೆ, ಅನ್ಕಂಡೀಷನಲ್ ಲವ್ ಅಂತ ಕರೀತಾರೆ. ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟನು. ಏನಕ್ಕೆ ಕೊಟ್ಟ? ಆತನನ್ನು ನಂಬುವ ಒಬ್ಬನಾದರೂ, ಅಂದ್ರೆ ಎಲ್ಲ ಬರ್ತಾರೆ, ಎಲ್ಲ ಮಾನವರು ಬರ್ತಾರೆ. ಯೇಸು ಕ್ರಿಸ್ತನು ಕ್ರೈಸ್ತರಿಗೆ ಬಂದಿಲ್ಲ, ಮತ್ತೊಬ್ಬರಿಗೆ ಬಂದಿಲ್ಲ, ಆತನ ಧರ್ಮಸ್ಥಾಪಕನಲ್ಲ, ಆತನ ಮತಸ್ಥಾಪಕನಲ್ಲ. ಯೇಸು ಕ್ರಿಸ್ತನ ಯಾರಪ್ಪ ಅಂದ್ರೆ ಆತನು ರಕ್ಷಕನು, ಖಂಡಿತ ನಮ್ಮ ಪಾಪಗಳನ್ನು ಕ್ಷಮಿಸುವ ಆತನು. ಯೇಸು ಅನ್ನೋ ಪದದ ಅರ್ಥ ಮಾನವರನ್ನ ಪಾಪಗಳಿಂದ ಬಿಡಿಸಿ ಕಾಯುವನು ಅಂತ. ಎಲ್ಲದಕ್ಕೂ ಒಂದೊಂದು ವಿಧ ಇದೆ. ಆದ್ರೆ ಪಾಪಗಳಿಂದ ಬಿಡಿಸಕ್ಕೆ ಯಾವ ವಿಧ ಇದೆ, ಯಾವ ಮಾರ್ಗ ಇದೆ? ಬಿಡಿಸೋದು ಮಾತ್ರ ಅಲ್ಲ, ಆತ ನಮ್ಮನ್ನ ಸ್ವರ್ಗ ಕೂಡ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಯೇಸು ಹೇಳಿದ ನಾನೇ ಮಾರ್ಗವು ಅಂತ ಹೇಳಿದ್ದಾರೆ. ಅಲ್ಲಿ ಕೂಡ ದೀರ್ಘ ಕೊಟ್ಟಿದೆ ಕನ್ನಡ ಬೈಬಲ್ ಅಲ್ಲಿ, ನಾನೇ ಜೀವವು, ನಾನೇ ಸತ್ಯವಾಗಿದ್ದೇನೆ. ಯೇಸು ಕ್ರಿಸ್ತನ ಮಾರ್ಗವಾಗಿದ್ದೇನೆ. ಯಾಕಂದ್ರೆ ಒಬ್ಬನ ಪಾಪಗಳು ಕ್ಷಮಿಸಲ್ಪಡ್ಬೇಕು ಅಂದ್ರೆ ರಕ್ತ ಪ್ರೋಕ್ಷಣೆ ಆಗಬೇಕು. ಆ ರಕ್ತ ಕುರಿ ಅಥವಾ ಯಾವುದೇ ಅನಿಮಲ್ಸ್ ರಕ್ತ ಆಗಲ್ಲ, ಯಾವುದೇ ಬರ್ಡ್ಸ್ ರಕ್ತ ಕೂಡ ಆಗಲ್ಲ. ಅದು ಯೇಸು ಕ್ರಿಸ್ತನ ರಕ್ತ ಮಾತ್ರ, ಪರಿಶುದ್ಧ ರಕ್ತ ಆಗ್ಬೇಕು. ಯೇಸು ಕ್ರಿಸ್ತನು ಆತನು ಹುಟ್ಟುವಾಗಲೂ ಪರಿಶುದ್ಧನು, ಆತನು ಜೀವಿಸಿರುವಾಗಲೂ ಪರಿಶುದ್ಧನು. ಸೊ ಹಾಗಾಗಿ ಯೇಸು ಕ್ರಿಸ್ತನ ರಕ್ತನೇ ಪರಿಶುದ್ಧವಾದದ್ದು. ಅಂದ್ರೆ ಪುರುಷ ಸಂಕಲ್ಪದ ಮೂಲಕ ಹುಟ್ಟಿದ್ದಲ್ಲ, ದೇವರ ಡೈರೆಕ್ಟ್ ಆಗಿ ಹುಟ್ಟಿದ್ದ. ಖಂಡಿತ. ಕನ್ಯೆಯಲ್ಲಿ ಅದಕ್ಕೆ ಓಂ ಕನ್ಯೆ ಸುತಾಯ ನಮ ಅಂತ ಕೂಡ ಶ್ಲೋಕಗಳು ಹೇಳ್ತದೆ. ಅನೇಕ ಶ್ಲೋಕಗಳು ಕ್ರಿಸ್ತನ ಬಗ್ಗೆನೇ ಮಾತಾಡ್ತದೆ. ಓಂ ಪಂಚಗಾಯ ನಮ ಅಂತ ಹೇಳ್ತದೆ. ನಮ್ಮ ಮೊನ್ನೆ ಒಬ್ರಿಗೆ ಹೇಳ್ತಾ ಇದ್ದೆ, ಒಬ್ರಿಗೆ ಪ್ರೊಫೆಸರ್ಗೆ ಹೇಳ್ತಾ ಇದ್ದೆ. ಅದೆಲ್ಲ ಅವ್ರು ತುಂಬಾ ಖುಷಿಯಾಗಿ ಒಪ್ಕೊಳ್ತಾ ಇದ್ರು. ಇದೆಲ್ಲ ಶ್ಲೋಕಗಳು ಹೇಳಿ ಅವ್ರಿಗೆ ಅರ್ಥ ಮಾಡಿಸ್ತಾ ಇದ್ದೆ. ಇದು ಯಾರ ಬಗ್ಗೆ ಹೇಳ್ತಾ ಇದೆ ಅಂತ. ಅದು ಯೇಸು ಕ್ರಿಸ್ತನ ಬಗ್ಗೆ ಹೇಳ್ತದೆ. ಯೇಸು ಕ್ರಿಸ್ತನ ಎಲ್ಲ ಮಾನವರಿಗೋಸ್ಕರ ಬಂದಿದ್ದು. ಒಂದು ಗುಂಪಿಗೆ ಜನಗಲ್ಲ, ಒಂದು ಜಾತಿಗಲ್ಲ, ಕ್ರೈಸ್ತರ ದೇವರಲ್ಲ, ಅಲ್ಲ ಅಲ್ಲ ಅಲ್ಲ, ಎಲ್ಲ ಯಾರು ಮನುಷ್ಯನಾಗಿದ್ದಾನೆ ಅವನಿಗೂ ಕೂಡ, ಯಾರು ನಂಬ್ತಾರೆ ಅವರ ದೇವರು. ಈಗ ಈ ಅರ್ತ್ ಪ್ಲಾನೆಟ್ ಅಲ್ಲಿ ಯಾರು ಮನುಷ್ಯನಾಗಿ ಜೀವಿಸ್ತಾ ಇದ್ದಾನ, ಅವನ್ ಮನುಷ್ಯನ, ಅವನಿಗೂ ಕೂಡ ರಕ್ಷಕನಾಗಿ ಬಂದಿದ್ದಾನೆ. ಅವನ ಪಾಪ ಪರಿಹಾರಕ್ಕೋಸ್ಕರ ಆತನ ಬಂದಿದ್ದಾನೆ, ಎಲ್ಲರಿಗೋಸ್ಕರವಾಗಿ. ಕ್ರಿಶ್ಚಿಯನ್ ದೇವರು ಅಂತ ಎಲ್ಲೂ ಬರ್ದಿಲ್ಲ. ಸತ್ಯವೇದದಲ್ಲಿ ಆದಿಕಾಂಡದಿಂದ ಪ್ರಕಟಣೆವರೆಗೂ ನಾನು ಓದಿದ್ದೀನಿ, ಎಲ್ಲೂ ಕೂಡ ಯೇಸು ಕ್ರಿಸ್ತನ ಮತಸ್ಥಾಪಕನು ಅಂತ ಬರ್ದಿಲ್ಲ. ಆ ಪದ ಎಲ್ಲ ಅಂದ್ರೆ ಒಂದು ಹೀಗೆ ಬರೆಯಲ್ಪಟ್ಟಿದೆ, ಯೇಸು ಈ ಲೋಕದಲ್ಲಿ ಹೇಗೆ ಜೀವಿಸ್ತಾನೋ, ಏನನ್ನು ಮಾಡಿದನು, ಯಾವ ರೀತಿ ಆತನ ಸೇವೆ ಇತ್ತು, ಅದನ್ನು ಅವರ ಹಿಂಬಾಲಕರು ಅಥವಾ ಅವರ ಶಿಷ್ಯರು ಅಥವಾ ಅವರ ಹಿಂಬಾಲಿಸಿದ ಜನರು ಮಾಡ್ತಾ ಇದ್ರು. ಅವರನ್ನು ನೋಡಿ ಜನರು ಹೇಳ್ತಾರೆ ಇವರು ಕ್ರೈಸ್ತರಂತ. ಯಾಕಂದ್ರೆ ಕ್ರಿಸ್ತನು ಮಾಡಿದ, ಇವರು ಕೂಡ ಅದನ್ನೇ ಮಾಡ್ತಾ ಇದ್ದಾರೆ, ಇವರು ಅವರೇ ಅಂತ. ಹೌದೌದು, ಕ್ರಿಸ್ತನು ಹೇಳಿದ್ದಾರೆ. ಆತನ ಶಿಷ್ಯನು ಅನಿಸ್ಕೊಂಡ್ರೆ ಏನಪ್ಪಾ ಅಂದ್ರೆ ಆತ ನಡೆದಂತೆ ಆತ ನಡಲಿಕ್ಕೆ ಬದ್ಧನಾಗಿರ್ಬೇಕು ಅಂತ ಬೈಬಲ್ ಹೇಳಿ. ಹೌದು, ಅದೇ. ಯೇಸು ಕ್ರಿಸ್ತನೇನು ಪಾಪ ಮಾಡ್ತಾ ಇದ್ರು? ಇಲ್ಲ. ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಾಗ ನಾವು ಒಳ್ಳೆಯರಾಗಿ ಜೀವಿಸ್ಬೇಕು, ಒಳ್ಳೆ ಗುಡ್ ಇಂಡಿಯನ್ ಸಿಟಿಸನ್ ಆಗ್ಬೇಕು, ಅಷ್ಟೇ ನಮ್ಮ ಉದ್ದೇಶ.
ನಾನು ಕೂಡ ಅದಕ್ಕೇನೆ ನಾನು ಬೈಬಲ್ ಫಾಲೋ ಮಾಡಿ. ಹ್ಮ್. ಗಾಂಧೀಜಿ ಕೂಡ ಅವರು ಪರ್ವತ ಪ್ರಸಂಗನ ಓದಿದ್ದಾರೆ. ಹೌದು. ಅಹಿಂಸೆ ಮೂಲಕವಾಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದಾರೆ. ಖಂಡಿತವಾಗಿ. ಅಂತ ಗಾಂಧೀಜಿಯವರು ಓದಿದ್ದಾರಲ್ಲ, ನಾನು ಯಾಕೆ ಓದಬಾರ್ದು? ಹೌದು. ಇತರರು ಯಾಕೆ ಓದಬಾರ್ದು? ಶಾಂತರು ಧನ್ಯರು ಭೂಮಿಗೆ ಬಾಧ್ಯರಾಗರು ಅಂತ ಬೈಬಲಲ್ಲಿ ಪರ್ವತ ಪ್ರಸಂಗದಲ್ಲಿ ಬರೆಯಲ್ಪಟ್ಟಿದೆ 5ನೇ ವಾಕ್ಯದಲ್ಲಿ. ಹೌದು. ಅದಕ್ಕೆ ಗಾಂಧೀಜಿಯವರು ಶಾಂತಿಯಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ರು. ಖಂಡಿತ. ಪ್ರಿಯ ಸಹೋದರ ಚೆನ್ನಪ್ಪನವರೇ, ನಮ್ಮ ಮಧ್ಯದಲ್ಲಿ ಆಸ್ತಿರಿ ಟಿವಿಯಲ್ಲಿ ಬಂದು ನಿಮ್ಮ ಜೀವಿತದಲ್ಲಿ ದೇವರು ಮಾಡಿದ, ಯೇಸು ಸ್ವಾಮಿ ಮಾಡಿದ ಅದ್ಭುತಗಳನ್ನು ನೀವು ಹೇಳಿದ್ರಿ. ಆತನ ಪ್ರೀತಿಯ ನೀವು ಕಂಡುಕೊಂಡ್ರಿ. ಹೌದು. ಅದು ನೀವು ಕಂಡುಕೊಂಡದ್ದು ಮಾತ್ರ ನೀವು ಅದನ್ನು ಇತರಿಗೆ ಕೂಡ ಹಂಚ್ತಾ ಇದ್ರಿ. ಯಾಕಂದರೆ ಕ್ರಿಸ್ತನ ಪ್ರೀತಿ ಹಾಗೆ. ಕ್ರಿಸ್ತನ ಪ್ರೀತಿ ಅಂದರೆ ಒಬ್ಬನ ಗಾಯವನ್ನು ಕಟ್ಟುವಂಥದ್ದು, ಒಬ್ಬನ ಬಿದ್ದವನ್ನು ಎತ್ತುವಂಥದ್ದು, ಒಬ್ಬನ ಕನಿಕರಿಸುವಂಥದ್ದು, ಒಬ್ಬನ ಮೇಲೆ ದಯೆ ತೋರಿಸುವಂಥದ್ದು, ಇದೆಲ್ಲ ಕ್ರಿಸ್ತನ ಗುಣ ಸ್ವಭಾವ ಆಗಿದೆ. ಅದನ್ನು ನೀವು ಕಂಡುಕೊಂಡ್ರಿ, ನೀವು ಕೂಡ ಇತರಿಗೆ ಅದರ ಬಗ್ಗೆ ಹೇಳ್ತಾ ಇದ್ದೀರಿ. ಖಂಡಿತವಾಗಿ ಮುಂದೆ ಕೂಡ ಈ ಸೇವೆಯನ್ನು ಮುಂದುವರಿಸಿ ಹೋಗಿ. ದೇವರು ನಿಮ್ಮ ಜೊತೆಯಲ್ಲಿದ್ದಾನೆ. ಯೇಸು ಸ್ವಾಮಿ ಹೇಳಿದ್ದಾನೆ, ಯುಗದ ಸಮಾಪ್ತಿರಿ ಎಲ್ಲ ದಿವಸ ನಿಮ್ಮ ಸಂಗಡ ಇದ್ದೇನೆ ಅಂತ ಹೇಳಿದ್ದಾನೆ. ನಿಮ್ಮ ಜೊತೆಯಲ್ಲಿದ್ದಾನೆ, ನಿಮ್ಮ ಮುಂದೆ ನಡೆಸುವಂಥ ದೇವರಾಗಿದ್ದಾನೆ, ನಿಮ್ಮನ್ನು ಬಲಪಡಿಸಿದ ದೇವರ ಶಕ್ತವಾದ ರೀತಿಯಲ್ಲಿ ದೇವರು ಮುಂದೆ ಕೂಡ ನಿಮ್ಮನ್ನು ಉಪಯೋಗಿಸಲಿ. ಕರ್ನಾಟಕದಲ್ಲಿ ಮಾತ್ರವಲ್ಲ, ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಹೋಗಿ ದೇವರ ಸುವಾರ್ತೆಯನ್ನು ಸಾರೋದಕ್ಕೆ ದೇವರಿಗೆ ಬಲ ಕೊಡಲಿ, ಕೃಪೆ ಕೊಡಲಿ ಅಂತ ನಮ್ಮ ಪ್ರಾರ್ಥನೆ ಆಗಿದೆ. ನೀವು ಮಾತ್ರವಲ್ಲ, ನಿಮ್ಮ ಕುಟುಂಬ ಇಡೀ ಈ ಸುವಾರ್ತೆ ಸೇವೆಯಲ್ಲಿ ಮುಂದುವರೆದು ಬೇರೆ ಬೇರೆ ಕಡೆಗಳಿಗೆ ಹೋಗಿ ಸಾಕ್ಷಿ ಹೇಳಿ ದೇವರನ್ನು ಮಹಿಂಪಡಿಸಿರಂತ ನಮ್ಮ ಪ್ರಾರ್ಥನೆ ಆಗಿದೆ. ಆಸ್ತಿರಿ ಟಿವಿಯಲ್ಲಿ ಬಂದು ನಿಮ್ಮ ಸಾಕ್ಷಿಯನ್ನು ಕೊಟ್ಟದ್ದಕ್ಕಾಗಿ ನಿಮ್ಮ ದೇವರ ವಂದನೆಗಳು. ಪ್ರಿಯ ಆಸ್ತಿರಿ ಟಿವಿ ವೀಕ್ಷಕರೇ, ಇದು ನನ್ನ ಸಾಕ್ಷಿ. ಈ ಕಾರ್ಯಕ್ರಮದಲ್ಲಿ ಹಾಸನದಲ್ಲಿ ಬಂದಂಥ ಸಹೋದರ ಚೆನ್ನಪ್ಪ ಅವರ ಸಾಕ್ಷಿಯನ್ನು ಕೇಳಿದ್ರಿ. ಖಂಡಿತವಾಗಿ ಯೇಸು ಒಂದು ಜಾತಿಗೆ, ಒಂದು ಧರ್ಮಕ್ಕೆ ಸೀಮಿತವಲ್ಲ. ಆತನ ಮಾನವ ಕೋಟಿಗೆ ದೇವರಾಗಿದ್ದಾನೆ. ಯಾರು ಆತನ ನಂಬ್ತಾರೆ ಅವರ ದೇವರಾಗಿದ್ದಾನೆ. ಯಾರು ನೀನು ಯಾವ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ, ಯಾವ ಕಷ್ಟದಲ್ಲಿ, ವೇದನೆಯಲ್ಲಿ, ನೋವಿನಲ್ಲಿ ಅಥವಾ ಆಸ್ಪತ್ರೆಯಲ್ಲಿ ಬೆಡ್ನಲ್ಲಿ ಇರುವ ಅಥವಾ ಮರಣದ ಅವಸ್ಥೆಯಲ್ಲಿ ನೀನು ಇರಿದ್ದರೂ ಕೂಡ ಆ ಸಮಯದಲ್ಲೂ ಕೂಡ ಯೇಸು ಸ್ವಾಮಿ ಕರೆಯೋದಾದರೆ ಅದರ ವಾಕ್ಯ ಅದರ ಹತ್ತಿರದಲ್ಲಿದ್ದಾನೆ. ಯಾರು ಕೂಗ್ತಾರೆ, ಯಾರು ಕರೀತಾರೆ ಅವನ ಹತ್ತಿರ ಬಂದು ಅವರ ಸಂತೈಸುವ ದೇವರಾಗಿದ್ದಾನೆ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ತಾಯಿಯಂತೆ ಸಂತೈಸುವ ಆತನು, ತಂದೆಯಂತೆ ಕನಿಕರಿಸುವ ಆತನು. ವಾಕ್ಯ ಇನ್ನೊಂದು ಬರೆಯಲ್ಪಟ್ಟಿದೆ, ಹೆತ್ತ ತಾಯಿ ತನ್ನ ಕಂದನನ್ನು ಮರೆಯುವುದೋ, ಒಂದು ವೇಳೆ ಮರೆತು ನಾನು ನಿಮ್ಮನ್ನು ಮರೆಯುವುದಿಲ್ಲ ಹೇಳಿ ದೇವರಾಗಿದ್ದಾನೆ. ಪ್ರಿಯರೇ, ನೀನು ಕಷ್ಟ, ದುಃಖ, ವೇದನೆ, ಸಮಸ್ಯೆಗಳಿರುವುದಾದರೂ ಕೂಡ ಯೇಸು ಸ್ವಾಮಿಯನ್ನು ಕರೆಯುವುದಾದರೆ ಆತನ ಹತ್ತಿರದಲ್ಲಿದ್ದಾನೆ. ನಿನ್ನ ಎಲ್ಲ ಸಮಸ್ಯೆಗೆ ಆತ ಬಿಡುಗಡೆ ಮಾಡುವಂತಾನೆ. ಅಷ್ಟು ಮಾತ್ರ ಅಲ್ಲ, ನಿನ್ನ ನಿಜ ರಕ್ಷಕನಾಗಿ ನಿನ್ನ ಆತನ ಅಂಗೀಕರಿಸುವಾಗ, ನಿನ್ನ ಪಾಪಕ್ಕಾಗಿ ಪಶ್ಚಾತ್ತಾಪಪಟ್ಟು ಆತನ ಕಡೆಗೆ ತಿರುಗಿಕೊಂಡು ಆತನನ್ನು ಅಂಗೀಕರಿಸುವಾಗ ಖಂಡಿತವಾಗಿ ನಿನ್ನ ಜೀವಿತದಲ್ಲಿ ಒಂದು ಸಂತೋಷ, ಸಮಾಧಾನ ಬರ್ತದೆ. ಅಷ್ಟು ಮಾತ್ರ ಅಲ್ಲ, ಆತನ ವಚನದ ಪ್ರಕಾರ ಈ ಲೋಕದಲ್ಲಿ ಜೀವಿಸುವಾಗ ಒಂದು ನಿತ್ಯಕ್ಕೆ ನೀನು ಸೇರ್ತೀವಿ ಅಥವಾ ಸ್ವರ್ಗಕ್ಕೆ ನೀನು ಸೇರ್ತೀವಿ. ಪ್ರಿಯನೇ, ಈ ಸಾಕ್ಷಿ ಮೂಲಕ ನಿಮಗೆ ಖಂಡಿತ ಉತ್ತೇಜನ ಆಗಿದೆ ನಾನು ನಂಬ್ತೇನೆ. ಸಹೋದರ ಚೆನ್ನಪ್ಪ ಅವರಿಗಾಗಿ, ಅವರ ಕುಟುಂಬಕ್ಕಾಗಿ, ಅವರು ಮಾಡಿದ ಸೇವೆಗಾಗಿ ನೀವು ಪ್ರಾರ್ಥನೆ ಮಾಡಿರಿ. ಮುಂದೆ ಇನ್ನೊಂದು ಇದು ನನ್ನ ಸಾಕ್ಷಿ ಬರೋ ತನಕ ವೀಕ್ಷಿಸ್ತಾರೆ ಆಸ್ತಿರಿ ಟಿವಿ. ವಂದನೆಗಳು.